ಭಾವುಕರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಿಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्तिरेकसिन्धोः रामानुजस्य चरणौ शरणं प्रपद्ये। यतीन्द्रकृतभाष्यार्थाद्व्याख्यानेन दर्शिताः वरं सुदर्शनार्यं तं वन्दे कुरकुलाधिपम् येनोपनिषदां भाष्यं रामानुजमतानुगं रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसीगुच्छसच्छायमञ्चितोरस्थलं श्रियाञ्जनाचलशृङ्गारमञ्जलिर्मम गाहताम्। ॐ आप्यायन्तु ममाङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत् निराकरणमस्तु निराकरणं मेऽस्तु तदात्मनि निरतेय उपनिषत्सु धर्माः ते मयि सन्तु ते मयि सन्तु। ॐ शान्ति शान्ति शान्तिः। श्री रामानुजाय नमः। ಸದ್ವಿದ್ಯಾ ಪ್ರಕರಣದಲ್ಲಿ ಒಳ್ಳೆಯ ಭಾಗ 14ನೇ ಖಂಡದಲ್ಲಿ ಅದರ ಅರ್ಥಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ಒಂದು ಆಶ್ಚರ್ಯವಾದ ದೃಷ್ಟಾಂತ ಉದಾಹರಣೆಯನ್ನು ಕೊಟ್ಟು ಒಬ್ಬನನ್ನು ಹೇಗೆ ಕಣ್ಣು ಕಟ್ಟಿ ಕೆಲವು ಕಳ್ಳರು ಕಾಡಿನಲ್ಲಿ ಬಿಟ್ಟುಬಿಟ್ಟು ಹೊರಟು ಹೋದಾಗ ಇನ್ನೊಬ್ಬನು ದಿಗ್ಭ್ರಮೆಯಾಗಿರುವಾಗ ಮತ್ತೊಬ್ಬರು ಯಾರೋ ಬಂದು ಅಲ್ಲಿ ದಾರಿಯಲ್ಲಿ ಆ ಕಣ್ಣು ಕಟ್ಟನ್ನು ಬಿಚ್ಚಿ ಯಾರು ನೀನು ಯಾವ ಊರಿನವನು ಅಂತ ಕೇಳಿದಾಗ ಗಾಂಧಾರ ದೇಶದವನು, ಹೇಗೆ ಹೋಗಬೇಕು ಅಂತ ತಿಳಿತಿಲ್ಲ ಮಾರ್ಗ ಅಂತ ಹೇಳಿದಾಗ ಆ ಮಾರ್ಗವನ್ನು ತೋರಿಸಿ ಈ ಮಾರ್ಗದಲ್ಲಿ ಹೋಗು ನೀನು ಗಾಂಧಾರ ದೇಶವನ್ನು ಹೋಗಿ ಸೇರ್ತೀಯ. ಆಗ ಅವನು ಅದೇ ಮಾರ್ಗದಲ್ಲಿ ಹೋಗಿ ಒಂದು ಗ್ರಾಮದಿಂದ ಗ್ರಾಮಕ್ಕೆ ತನ್ನ ಗಾಂಧಾರ ದೇಶವನ್ನೇ ನೇರವಾಗಿ ಹೋಗಿ ಸೇರ್ತಾನೆ. ಅಂತಹವನು ಪಂಡಿತ ಮೇಧಾವಿ ಅಂತ 2 ಶಬ್ದಗಳನ್ನು ಉಪನಿಷತ್ತು ಉಪಯೋಗಿಸುತ್ತೆ. ಹಾಗಿರುವಂತಹವನು ಬೇರೆ ಎಲ್ಲಿಯೂ ದಾರಿ ತಪ್ಪದೆ ನೇರವಾಗಿ ತಾನು ಹೋಗಿ ಸೇರಬೇಕಾದ ಮಾರ್ಗ ದಾರಿಯನ್ನೇ ಜಾಗವನ್ನೇ ಹೋಗಿ ಸೇರ್ತಾನೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಆಚಾರ್ಯವಾನ್ ಪುರುಷೋ ವೇದ ಏವಮೇವ ಇಹ ಆಚಾರ್ಯವಾನ್ ಪುರುಷೋ ವೇದ ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷ್ಯ ತ ಸಂಪತ್ಸ್ಯೆ. ಆಚಾರ್ಯರ ಒಂದು ಅವಶ್ಯಕತೆ ಬಹಳ ಪ್ರಧಾನವಾದದ್ದು ಅಂತ ಹೇಳಿ ಅದಕ್ಕೂ ದೃಷ್ಟಾಂತಕ್ಕೂ ದಾಷ್ಟಾಂತಿಕಕ್ಕೂ ಹೇಗೆ ಅನ್ವಯ ಅಂತ ಹೇಳಿದ್ರೆ ಅದನ್ನು ರಂಗರಾಮಾನುಜರು ಬಹಳ ಚೆನ್ನಾಗಿ ಅನ್ವಯ ಮಾಡ್ತಾರೆ. ಅವನು ಬರುವಾಗಲೂ ಹೇಗೆ ಅಂತ ತಿಳಿದಿಲ್ಲ, ಅದನ್ನು ಉತ್ತಮ ಸ್ವಾಮಿಗಳು ಹೇಳ್ತಾರೆ. ವಿಶೇಷವಾಗಿ ಅವನಿಗೆ ಸೃಷ್ಟಿಯಲ್ಲಿಯೂ ಅಜ್ಞಾನ, ಪ್ರಳಯದಲ್ಲಿಯೂ ಅಜ್ಞಾನವೇ, ಸೃಷ್ಟಿಯಲ್ಲಿ ಅಜ್ಞಾನ. ಇಲ್ಲಿ ಬಂದು ಬಿಟ್ಟು ಬಿಟ್ಟರೆ ಸಂಸಾರದಲ್ಲಿ ಅಜ್ಞಾನದಲ್ಲಿಯೇ ಇರ್ತಾನೆ ಕಣ್ಣು ಕಟ್ಟಿದ ಹಾಗೆ. ಆಚಾರ್ಯರು ಆವಾಗ ಅವರಿಗೆ ದೊರಕಿದಾಗ ಅವರು ಉಪದೇಶ ಮಾಡ್ತಾರೆ, ನೀನು ಸಂಸಾರಿಯಲ್ಲ, ನೀನು ಬ್ರಹ್ಮಾತ್ಮಕ ತ್ವಮಸಿ. ಸಂಸಾರವು ನಿನ್ನ ಸ್ವಾಭಾವಿಕವಾದದ್ದಲ್ಲ, ಇದು ನಿನ್ನ ನಿಜವಾದ ಪ್ರದೇಶ ಎಲ್ಲಿ ಇರಬೇಕು, ನೀನು ಇರಬೇಕಾದ ಜಾಗ ಪರಮಪದ
ಅಲ್ಲಿ ಹೋಗಿ ಸೇರಬೇಕು ನೀನು ಅಂತ ಹೇಳಿ ಬ್ರಹ್ಮಾತ್ಮಕಃ ತ್ವಮಸಿ ಅತಃ ತದಾತ್ಮಕತೆಯ ಸ್ವಾತ್ಮಾನಂ ಅನುಸಂಧತ್ಸ್ವ ಇತಿ ಉಪದಿಷ್ಟಃ ತದಾತ್ಮಕತ್ವಂ ಅನುಸಂಧತ್ತೆ. ಪರಮಾತ್ಮನೇ ಐತದಾತ್ಮ್ಯವಿದಂ ಸರ್ವಂ ಅಂತ ಹೇಳ್ಕೊಂಡು ಬಂದ ಹಾಗೆ ಅದನ್ನು ಅನುಸಂಧಾನ ಮಾಡಿ ಅಂತ ಆ ರೀತಿಯಲ್ಲಿಯೇ ಅನುಸಂಧಾನದಲ್ಲಿ ನಿಷ್ಠೆಯನ್ನು ಹೊಂದಿರುವವನು, ಉಪಾಸನೆ ಮಾಡುವವನು, ಅವನಿಗೆ ತಸ್ಯ ತಾವದೇವ ಚಿರನ್ ಯಾವನ್ನ ವಿಮೋಕ್ಷೆ. ಎಲ್ಲಿಯವರೆಗೆ ವಿಳಂಬ ಅಂತ ಹೇಳಿದ್ರೆ ಪ್ರಾರಬ್ಧ ಕರ್ಮದಿಂದ ಆರಬ್ಧವಾದ ಈ ಶರೀರವು ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ಅಂತ ಅರ್ಥ. ಒಂದು ಶರೀರ ಇರ್ಬೋದು, ಅನೇಕ ಶರೀರವಿರಬಹುದು. ಅದಾದ ಮೇಲೆ ಸದ್ರೂಪಂ ಬ್ರಹ್ಮ ಸಂಪದ್ಯತೆ ಅಂತ ಹೇಳಿ ಅದನ್ನು ಹೇಳಿದ್ರು. ಶ್ರುತಿಯಲ್ಲಿ ಇಲ್ಲಿ ಶಬ್ದಗಳು ವಿಮೋಕ್ಷೆ ಸಂಪತ್ಸೆ ಅಂತ ಇರುವಂತಹದ್ದು ಪುರುಷ ವ್ಯತ್ಯಯ ಅಂತ ಹೇಳಿ ತುಂ ವಿಮೋಕ್ಷ್ಯತೆ ಸಹ ವಿಮೋಕ್ಷ್ಯತೆ ಸಂಪತ್ಸ್ಯತೆ ಅಂತ ಅರ್ಥ. ಯಾರಿಗೆ ಆಚಾರ್ಯರು ಸಿಗ್ತಾರೋ ಅವನು. ಅದಕ್ಕೆ ಇಲ್ಲಿ ಕೆಲವರು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಅದಕ್ಕೆ ಮೇ ಅಂತ ಒಂದು ಅಧ್ಯಾಯ ಮಾಡಿಕೊಂಡು ಇಲ್ಲಿ ವಿಮೋಕ್ಷೆ ಸಂಪತ್ಸೆ ಪುರುಷ ವ್ಯತ್ಯಯವನ್ನು ಹೇಳದೆ ಅಹಂ ವಿಮೋಕ್ಷೆ ಅಹಂ ಸಂಪತ್ಸೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಬೋದು ಅಂತ ಕೆಲವರು ಹೇಳ್ತಾರೆ ಅಂತಾನು ಕೆಲವರು ಹೇಳ್ತಾರೆ. ಅದ್ರ ಮೇಲೆ ಪ್ರಶ್ನೆ ಹಾಕಿದಾಗ ಶರೀರದಿಂದ ಮೋಕ್ಷ ಸಿದ್ಧಿ ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆ ಇಲ್ಲಿ ಮುಂದೆ ಬರುತ್ತೆ. ಮೋಕ್ಷ ಅಂತ ಹೇಳಿದ್ರೆ ಯಾವುದರಿಂದ ಮೋಕ್ಷ ಅನ್ನುವ ಪ್ರಶ್ನೆಯೂ ಬರುತ್ತೆ. ಆಗ ಅಸ್ಯಾಮೇವ ವಿದ್ಯಾಯಾಮ್ ಈ ಸದ್ವಿದ್ಯಾ ಪ್ರಕರಣದಲ್ಲಿಯೇ ಹೇಳಿರುವಂತೆ ಅಥ ಯದಾ ಅಸ್ಯ ವಾಂಗ್ಮನಸಿ ಸಂಪದ್ಯತೆ ಇತ್ಯಾದಿನ ದೇಹಾತ್ ಉತ್ಕ್ರಮಣ ಶ್ರವಣಾತ್ ದೇಹದಿಂದ ಇವನು ದೇಹವನ್ನು ಬಿಟ್ಟು ಹೋಗ್ತಾನೆ ಅಂತ ಹೇಳಿರೋದ್ರಿಂದ, ಮತ್ತೆ ಇನ್ನೊಂದು ಕಡೆ ಶರೀರಾತ್ ಸಮುತ್ಥಾಯ ಇದು ದಹರ ವಿದ್ಯಾ ಪ್ರಕರಣ 8ನೇ ಅಧ್ಯಾಯ ಛಾಂದೋಗ್ಯದಲ್ಲಿಯೇ ಪರಂಜ್ಯೋತಿರುಪಂಸುಪಂತ್ಯ ಧೂತ್ವಾ ಶರೀರಂ ಅಶರೀರಂ ವಾ ವಸಂತಂ ನ ಪ್ರಿಯಾ ಪ್ರಿಯೇ ಸ್ಪೃಶತಃ ಇದೆಲ್ಲ ಹೇಳಿರೋದ್ರಿಂದ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಪಾಂಡವ ಅಂತ ಸ್ಮೃತಿಯೂ ಕೂಡ ಹೇಳಿರೋದ್ರಿಂದ ಶರೀರಾತ್ ಮೋಕ್ಷ ಇತ್ಯೇವ ಅವಗಮ್ಯತೆ. ಶರೀರದಿಂದ ಅವನಿಗೆ ಮೋಕ್ಷ ಅನ್ನೋದು ತಿಳಿಯುತ್ತೆ. ಸಂಪತ್ಸೆ ಅಂತ ಹೇಳಿರೋದು ಸಂಪತ್ತೇ ಕರ್ಮಾಪೇಕ್ಷಾಯಾಮ್, ಅದಕ್ಕೆ ಸದಾ ಸೌಮ್ಯ ತದಾ ಸಂಪನ್ನೋ ಭವತಿ ಇತಿ ವಾಕ್ಯಾಂತರ ಪ್ರತಿಸಂಪನ್ನಂ ಬ್ರಹ್ಮೈವ ಕರ್ಮತೆಯ ಸಂಪದ್ಯತೆ. ಸಂಪತ್ತಿ ಅಂದರೆ ಯಾರನ್ನು ಹೋಗಿ ಸೇರ್ತಾನೆ ಅನ್ನುವುದು ಕರ್ಮಪದದ ಅಪೇಕ್ಷೆ ಇದೆ. ಯಾರೊಡನೆ ಹೋಗಿ ಸೇರ್ತಾನವನು ಅದು ಆಬ್ಜೆಕ್ಟ್ ಆಫ್ ಯೂನಿಯನ್ ಅಂತ ಹೇಳೋದು. ಸಂಪತ್ತಿ ಅಂದರೆ ಯೂನಿಯನ್, ಪರಮಾತ್ಮನೊಡನೆ ಹೋಗಿ ಇವನಿಗೆ ಅವನೊಡನೆ ಹೋಗಿ ಸೇರಿ ಇರ್ತಾನೆ ಒಂದಾಗಿ, ವಿಭಾಗವಿಲ್ಲದಂತೆ. ಅವಿಭಾಗೇನ ದೃಷ್ಟತ್ವಾತ್ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ ಹಾಗೆ ಯಾರೊಡನೆ ಹೋಗಿ ಸೇರಿರ್ತಾನೆ ಅನ್ನೋದು ಕರ್ಮಪದದ ಅಪೇಕ್ಷೆ ಇದೆ. ಸಂಪತ್ಸೆ ಅಂದರೆ ಕರ್ಮದ ಅಪೇಕ್ಷೆ ಇದೆ, ಕರ್ಮಪದ ಇರಬೇಕಲ್ಲಿ. ಸತಾ ಸಂಪತ್ಸ್ಯೆ ಅಂತ ಅರ್ಥ. ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ. ಸಚ್ಛಬ್ದವಾಚ್ಯನಾದ ಪರಮಾತ್ಮನೇ ಅಲ್ಲಿ ಕರ್ಮ ಆಬ್ಜೆಕ್ಟ್ ಆಫ್ ಯೂನಿಯನ್, ಅವನೊಡನೆ ಹೋಗಿ ಸೇರ್ತೀಯ ನೀನು ಅಂತ ಹೇಳಿ ಉತ್ತರಖಂಡಿಕಾಯಾಮ್ ಏತದ್ವಿವರಣ ಪ್ರವೃತ್ತಾಯಾಮ್ ದೇಹಮೋಕ್ಷ ಬ್ರಹ್ಮ ಸಂಪತ್ತಿಯೋ ಕಥನಾಚ ಏವಮೇವಾರ್ಥಃ ಅಂತ ಹೇಳಿದ್ರು. ಅದನ್ನು ಈಕ್ಷತ್ಯಧಿಕರಣದಲ್ಲಿ ಸುದರ್ಶನ ಸೂರಿಗಳು ತನ್ನಿಷ್ಟಸ್ಯ ಮೋಕ್ಷೋಪದೇಶಾತ್ ಅನ್ನುವಾಗ ಇದನ್ನೇ ಹೇಳ್ತಾರೆ. ಅಲ್ಲಿ ಯಾರು ಈ ರೀತಿ ನಿಷ್ಠೆಯನ್ನು ಹೊಂದುತ್ತಾನೋ, ಸಚ್ಛಬ್ದವಾಚ್ಯನ ಆದ ಪರಮಾತ್ಮನನ್ನು ಐತದಾತ್ಮ್ಯವಿದಂ ಸರ್ವಂ ಅಂತೆಲ್ಲ ಉಪದೇಶ ಮಾಡಿದ ಹಾಗೆ ಅವನು ಉಪಾಸನೆ ಮಾಡ್ತಾನೋ ಅವನಿಗೆ ಮೋಕ್ಷವೂ ಹೇಳಲ್ಪಟ್ಟಿದೆ. ಆದ್ದರಿಂದ ಸಚ್ಛಬ್ದವಾಚ್ಯವಾದದ್ದು ಪರಮಾತ್ಮವೇ ಹೊರತು ಪ್ರಧಾನವಲ್ಲ ಅಂತ ಅಲ್ಲಿ ಪೂರ್ವಪಕ್ಷ ಪ್ರಧಾನ ಅಂತ ಹೇಳೋದು. ಅದು ಇಲ್ಲಿ ಬರುತ್ತೆ ಮುಂದೆ, ಅದುವೇ ವಿಷಯವಾಕ್ಯಗಳು, ಈ ಖಂಡದ ವಿಷಯವಾಕ್ಯಗಳೆಲ್ಲ ಮುಂದೆ. ಇಲ್ಲಿ ಒಂದು ಆಕ್ಷೇಪ, ನಚ ಆಚಾರ್ಯವಾನ್ ಪುರುಷೋ ವೇದ ಇತ್ಯತ್ರ ವೇದ ಇತ್ಯಸ್ಯ ಜನ್ಯ ಶಬ್ದ ಜ್ಞಾನ ಮಾತ್ರಾರ್ಥಕತ್ವಂ ಶಂಕ್ಯಂ. ಶಬ್ದದಿಂದ ಉಂಟಾಗುವ ಜ್ಞಾನ ಮಾತ್ರವಲ್ಲ, ಅಂದರೆ ವಾಕ್ಯಾರ್ಥ ಜ್ಞಾನ ಮಾತ್ರವಲ್ಲ. ಯಾಕೆ ಅಂದರೆ ವೇದಾಂತಗಳಲ್ಲಿ ವಿಧಿ ಉಪಾಸ್ಯೋ ವ್ಯತಿಕರೇಣ ಪ್ರಯೋಗಾತ್, ಇಂಟರ್ಚೇಂಜಬಲಿ ಅಂತ ಅರ್ಥ. ವ್ಯತಿಕರ ಅಂದರೆ ಒಂದರ ಜಾಗದಲ್ಲಿ ಇನ್ನೊಂದು. ವಿಧಿ ಮತ್ತು ಉಪಾಸನೆ
ವೇದ ಉಪಾಸೀತ ಅನ್ನೋದು ವ್ಯತ್ಯಸ್ತವಾಗಿ ವೇದ ಅಂತ ಒಂದು ಕಡೆ ಹೇಳಿ ಉಪಾಸೀತ ಅಂತ ಅದೇ ವಾಕ್ಯದಲ್ಲಿ ಇನ್ನೊಂದು ಕಡೆ ಬರುತ್ತೆ. ಉಪಾಸೀತ ಅಂತ ಆರಂಭಿಸಿ ವೇದ ಅಂತ ಬರುತ್ತೆ. ಈ ವಾಕ್ಯಗಳನ್ನೆಲ್ಲ ಬೇಕಾದಷ್ಟು ಉದಾಹರಿಸಿದ್ದಾರೆ ವ್ಯಾಖ್ಯಾನಗಳಲ್ಲಿ. ಆದ್ದರಿಂದ ಇದು ಬರೀ ಶಾಬ್ದಜ್ಞಾನ ಮಾತ್ರೇಣ ಮೋಕ್ಷಸ್ಯ, ಇದು ಬರೀ ಶಬ್ದಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ರೆ ಆಪಸ್ತಂಬರು ಅದನ್ನು ನಿರಾಕರಣೆ ಮಾಡ್ತಾರೆ. ಆಪಸ್ತಂಬರ ವಾಕ್ಯವನ್ನೇ ಇಲ್ಲಿ ಬುದ್ಧೇ ಕ್ಷೇಮ ಪ್ರಾಪಣಂ ತಚ್ಛಾಸ್ತ್ರೈ ವಿಪ್ರತಿಷಿದ್ಧಂ. ಬುದ್ಧೇ ಕ್ಷೇಮ ಪ್ರಾಪಣಂ ಅಂದರೆ ವಾಕ್ಯಾರ್ಥ ಜ್ಞಾನದಿಂದ ಅಂತ ಅರ್ಥ. ಬುದ್ಧೇ ಅಂದರೆ ಕ್ಷೇಮ ಪ್ರಾಪಣಂ ಅಂದರೆ ಮೋಕ್ಷದ ಪ್ರಾಪ್ತಿ ಅಂತ ಅರ್ಥ. ವಾಕ್ಯಾರ್ಥ ಜ್ಞಾನವೇ ಮೋಕ್ಷವನ್ನು ಕೊಟ್ಟು ಬಿಟ್ರೆ ಅದು ಶಾಸ್ತ್ರಗಳಲ್ಲಿ ಪ್ರತಿಷಿದ್ಧವಾಗಿದೆ. ಯಾಕೆ ಅಂದರೆ ಮುಂದೆ ವಾಕ್ಯ ಅದರಲ್ಲಿ ಆಪಸ್ತಂಬರದು ಬುದ್ಧೇ ಚೇತ್ ಕ್ಷೇಮ ಪ್ರಾಪಣಂ ತದಾ ಇಹ ಇವನ ದುಃಖಂ ಅನುಪಲಭ್ಯೇತ ಅಂತ ಹೇಳಿಬಿಟ್ಟು, ವಾಕ್ಯಾರ್ಥ ಜ್ಞಾನದಿಂದಲೇ ಮೋಕ್ಷ ಬಂದುಬಿಟ್ರೆ ಇಲ್ಲಿ ಅವನಿಗೆ ದುಃಖವೇ ಇರಬಾರದು. ಇನ್ನು ಮುಂದೆ ಮೋಕ್ಷ ಬಂದುಬಿಟ್ರೆ, ಮೋಕ್ಷ ಅಂತ ಹೇಳಿದ್ರೆ ದುಃಖವಿಲ್ಲದೆ ಇರುವಂತಹದ್ದು. ಆದರೆ ವಾಕ್ಯಾರ್ಥ ಜ್ಞಾನವಾದರೂ ದೇಹ ಮುಂದುವರೆದರೆ ಇಲ್ಲಿ ದುಃಖದ ಅನುಭವ ಕಂಡು ಬರುತ್ತೆ, ಸುಖ ದುಃಖಾದಿ ಅನುಭವಗಳು. ಆದ್ದರಿಂದ ಈ ಪ್ರಮಾಣಗಳಿಂದ, ಮೊದಲಾದ ಪ್ರಮಾಣಗಳಿಂದ ಪ್ರತಿಷಿದ್ಧತ್ವಾಚ ನಿಷೇಧಿಸಲ್ಪಟ್ಟಿರೋದ್ರಿಂದ ವಿಧಿಧಾತು ಉಪಾಸನವಾಚಿ, ವಿಧಿಧಾತು ವೇದ ಅಂತ ಹೇಳೋದು ಉಪಾಸನವನ್ನೇ ತಿಳಿಯುತ್ತೆ ಅನ್ನೋದನ್ನು ಹೇಳೋದು. ಅದನ್ನು ಸೂರಶೂರಿಗಳು ಹೇಳಿದ್ದಾರೆ ಈ ರೀತಿ. ಭೋಗೇನತು ಇತರೆ ಕ್ಷಪಯಿತ್ವ ಅಥ ಸಂಪದ್ಯತೆ ಅಂತ ಸೂತ್ರ. ಅನುಭವಿಸಿಯೇ ಅವನು ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ಮುಗಿಸಬೇಕು. ಭೋಗೇನತು ಇತರೆ ಕ್ಷಪಯಿತ್ವ, ಇತರೆ ಅಂತ ಹೇಳಿದ್ರೆ ಪ್ರಾರಬ್ಧ ಕರ್ಮಗಳು ಅಂತ ಅರ್ಥ. ಅದನ್ನು ಅವನು ಅನುಭವಿಸಿಯೇ ಕಳೆದುಕೊಳ್ಬೇಕು. ಅದಾದ ಮೇಲೆ ಅವನಿಗೆ ಪರಮಾತ್ಮನ ಸಂಪತ್ತಿ ಉಂಟಾಗುತ್ತೆ ಅಂತ ಹೇಳಿ ಬ್ರಹ್ಮಸೂತ್ರದ ಭಾಷ್ಯಕ್ಕೆ ಅನುಸಾರವಾಗಿ ಪಕ್ಷಮಾಣ ರೀತ್ಯ ಕರ್ಮಣೋ ಮೋಕ್ಷ ವಕ್ತವ್ಯ ನ ಶರೀರಾತ್, ಶರೀರದಿಂದ ಮೋಕ್ಷವಲ್ಲ ಕರ್ಮದಿಂದ ಮೋಕ್ಷ ಅಂತ ಹೇಳಬೇಕು ಅನ್ನೋದು ಒಂದು. ಆದರೂ ಚರ್ಮ ಶರೀರ ವಿಯೋಗಾನಂತರ ಭಾವಿ ಸರ್ವಂ ಸಂಪತ್ತಿ ಕಕ್ಷ್ಯಾ ನಿವಿಷ್ಟಂ ಕೃತ್ವ ಏವಂ ವ್ಯವಹಾರ. ಕರ್ಮದಿಂದಲೇ ಮೋಕ್ಷ ಅನ್ನೋದು ಮುಖ್ಯ. ಯಾಕೆಂದರೆ ಶರೀರದಿಂದ ಅಂತ ಹೇಳಿದ್ರೆ ಶರೀರದಿಂದ ಇನ್ನೊಂದು ಶರೀರ ಬರಬಹುದು, ಒಂದು ಶರೀರ ಹೋದರೆ ಇನ್ನೊಂದು ಶರೀರ ಬರ್ಬೋದು. ಕರ್ಮವಿದ್ದರೆ ಕರ್ಮವೆಲ್ಲ ಮುಗಿದಾಗ ಮತ್ತೊಂದು ಶರೀರ ಬರೋದಿಲ್ಲ. ಆದ್ದರಿಂದ ಕಡೇ ಶರೀರವು ಹೋದ ಮೇಲೆ ಇವನಿಗೆ ಮೋಕ್ಷ. ಆದ್ದರಿಂದ ಚರ್ಮ ಶರೀರ ವಿಯೋಗಾನಂತರ ಭಾವಿ, ಕಡೇ ಶರೀರ ಯಾವುದಿದೆಯೋ ಅವನಿಗೆ ಅದರ ವಿಯೋಗವಾದ ಮೇಲೆ ಉಂಟಾಗುವುದೆಲ್ಲ ಸಂಪತ್ತಿ ಅನ್ನುವ ಶಬ್ದದಲ್ಲಿ ಸೇರುತ್ತೆ. ಅದೆಲ್ಲ ಸಂಪತ್ತಿ ಕಕ್ಷ್ಯ ನಿವಿಷ್ಟಂ, ಸಂಪತ್ತಿ ಅನ್ನುವ ಒಂದು ಶಬ್ದದ ಅರ್ಥದಲ್ಲಿ ಹೋಗಿ ಸೇರುತ್ತೆ ಎಲ್ಲವೂ. ಆದ್ದರಿಂದ ಇಲ್ಲಿ ಶರೀರ ಅಂತ ಹೇಳಿದ್ರೆ ಚರ್ಮ ಶರೀರ ಅಂತಲೇ ಅರ್ಥ. ಇಲ್ಲಿ ಶರೀರ ಪದಂ ವಾ ಸೂಕ್ಷ್ಮಂ ಪ್ರಮಾಣಚಶ್ಚ ತದುಪಲಬ್ಧೇ ಇತಿ ಸೂತ್ರೋಕ್ತ ಸೂಕ್ಷ್ಮದೇಹ ಪರಂ. ಸೂಕ್ಷ್ಮದೇಹ ಒಂದು ಇರುತ್ತೆ ಅವನಿಗೆ ಇನ್ನೂ ಅನ್ನೋದು ಹೇಳುತ್ತೆ, ಪ್ರಮಾಣದಿಂದ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ. ಇವನಿಗೆ ಇಲ್ಲಿ ಕರ್ಮಗಳೆಲ್ಲ ಮುಗಿದರೂ ಕೂಡ ಅವನಿಗೆ ಒಂದು ಭಕ್ತಿಯೋಗದ ಪ್ರಭಾವದಿಂದಲೋ ಪ್ರಪತ್ತಿಯ ಪ್ರಭಾವದಿಂದಲೋ ಮತ್ತೊಂದು ವಿಶೇಷವಾದ ಸೂಕ್ಷ್ಮ ಶರೀರ ಬರುತ್ತೆ. ಯಾಕೆ ಅಂದರೆ ಇಲ್ಲಿಂದ ಅವನು ಪ್ರಕೃತಿ ಮಂಡಲವನ್ನು ದಾಟಿಕೊಂಡು ಹೋಗಬೇಕು ಅರ್ಚಿರಾದಿಯಲ್ಲಿ. ಆ ಮಾರ್ಗದಲ್ಲಿ ಅವನು ಕೆಲವೊಡನೆ ಮಾತಾಡ್ತಾನೆ, ಇದೆಲ್ಲ ಹೇಳಲ್ಪಟ್ಟಿದೆ ಮಧ್ಯದಲ್ಲಿ. ಆ ಬೇರೆ ಬೇರೆ ಲೋಕಗಳಲ್ಲಿ ಹೋಗುವಾಗ ಅಲ್ಲೆಲ್ಲ ಅಧಿಪತಿಗಳು ಇರ್ತಾರೆ, ಅವರೆಲ್ಲ ಅವನನ್ನು ಸ್ವಾಗತ ಮಾಡಿ ಅವನನ್ನು ನಮ್ಮ ಲೋಕದಲ್ಲಿಯೇ ಬಂದು ಇದ್ದುಬಿಡಿ ಹೀಗೆಲ್ಲ ಹೇಳ್ತಾರೆ. ಅದನ್ನೆಲ್ಲ ನಮ್ಮಾಳ್ವಾರು ಕೂಡ ಹೇಳ್ತಾರೆ ಕಡೆಯ ದಶಕದಲ್ಲಿ. ಆ ರೀತಿ ಮಾತಾಡಬೇಕು ಅಂದರೆ ಅವನಿಗೊಂದು ಸೂಕ್ಷ್ಮ ಶರೀರ ಇರಬೇಕು. ಆ ಸೂಕ್ಷ್ಮ ಶರೀರ ಶರೀರಾರಂಭಕವಾದ ಕರ್ಮದಿಂದ ಬಂಟಾದ ಸೂಕ್ಷ್ಮ ಶರೀರವಲ್ಲ. ಇನ್ನೊಂದು ಶರೀರದ ಆರಂಭಕ್ಕೆ ಕಾರಣವಾದ ಕರ್ಮದಿಂದ ಬಂದಿದ್ದಲ್ಲ. ಅದು ಫಲದಲ್ಲಿಯೇ ಸೇರಿದೆ. ಭಕ್ತಿಯೋಗವು ಕಡೆಯಲ್ಲಿ ಅವನಿಗೆ ಮೋಕ್ಷವನ್ನು ಕೊಡಬೇಕಾದರೆ ಅದು ಪ್ರಕೃತಿ ಮಂಡಲದಿಂದ ಅವನ್ನ ಕರೆದುಕೊಂಡು ಹೋಗಿ ಪರಮಾತ್ಮನ ಸೇರಿಸುವವರೆಗೂ ಆ ಮೋಕ್ಷದ ಫಲದಲ್ಲಿ ಸೇರಿದೆ, ಫಲಕೋಟಿಯಲ್ಲಿಯೇ ಸೇರಿದೆ. ಆದರೆ ಒಂದು ಸೂಕ್ಷ್ಮ ಶರೀರ ಇರುತ್ತೆ ಅನ್ನೋದು ತಿಳಿದು ಬರುತ್ತೆ. ಅದನ್ನು ಇಲ್ಲಿ ಅಂತತಃ ಪುನರ್ಜನನ ಔಪಯಿಕ ಆಕಾರ ವಿರಹ ಕಥನೆ ನೈರ್ಭರ್ಯಾತ್ ಸರ್ವಂ ಸಮಾನ ತಾತ್ಪರ್ಯಂ. ಇನ್ನೊಂದು
ಜನನವಾಗುವುದಕ್ಕೆ ಉಪಯುಕ್ತವಾದ ಆಕಾರವಿರೋದಿಲ್ಲ. ಅಂದರೆ ದೇಹಾರಂಭಕ ಮತ್ತೊಂದು ಶರೀರಾರಂಭಕವಾದ ಕರ್ಮವಲ್ಲ, ಅದು ಕರ್ಮದ ಕಾರಣವಲ್ಲ. ಭಕ್ತಿಯೋಗ ಅಥವಾ ಪ್ರಪತ್ತಿಯ ಪ್ರಭಾವದಿಂದಲೇ ಒಂದು ಸೂಕ್ಷ್ಮ ಶರೀರ ಅವನಿಗೆ ಬರುತ್ತೆ, ವಿಶೇಷವಾದದ್ದು ಅಂತ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದು ಬ್ರಹ್ಮಸೂತ್ರದಲ್ಲಿ ಅದನ್ನೆಲ್ಲ ವಿಚಾರ ಮಾಡಿದ್ದಾರೆ ಕಡೆಯ ಅಧ್ಯಾಯದಲ್ಲಿ. ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಅಥ ಶಬ್ದ ಕರ್ಮಭಿ ಮುಕ್ತಸ್ಯಾಪಿ ಅಸ್ಥಿರಾಧಿಗತ್ಯ ಪರ್ಯಂಕಾರೋಹಣ ಪರ್ಯಂತ ಮೀಷದ್ ವಿಲಂಬಂ ದರ್ಶಯತ್ಯೇವ. ಅಥ ಸಂಪತ್ಸ್ಯೇ ಅಂತ ಹೇಳಿದಾಗ ತಕ್ಷಣವೇ ಅವನಿಗೆ ಬ್ರಹ್ಮಪ್ರಾಪ್ತಿ ಅಂತ ಹೇಳಿದ್ರೆ ಇಲ್ಲಿಂದ ಅವನು ಅಸ್ಥಿರಾದಿಯಲ್ಲಿ ಹೋಗಿ ಪರ್ಯಂಕಾರೋಹಣ ಅಂದರೆ ಪರ್ಯಂಕ ವಿದ್ಯೆ ಅಂತ ಕೌಶಿಕಿಯಲ್ಲಿ ಹೇಳಿದೆ. ಪರಮಾತ್ಮನನ್ನು ಮಡಿಯಲ್ಲಿ ಕುಳಿತುಕೊಂಡು ಅವನನ್ನು ಮಾತಾಡಿಸ್ತಾನೆ. ಕೋಸಿ ಅಂತ ಕೇಳ್ತಾನೆ ಪರಮಾತ್ಮ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾನವನು. ಬ್ರಹ್ಮ ಪ್ರಕಾರೋಸ್ಮಿ ಅಂತ ಹೇಳ್ತಾನೆ. ಇದೆಲ್ಲ ಕೌಶಿಕಿಯಲ್ಲಿ ಹೇಳುತ್ತೆ. ಅಷ್ಟು ಕಾಲ ಸ್ವಲ್ಪ ವಿಳಂಬ ಇರಬಹುದು, ಅದು ಒಂದು ಕ್ಷಣಕಾಲದಲ್ಲಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಇಲ್ಲಿ ತಿಳಿದುಕೊಳ್ಬೇಕು ಅನ್ನೋದನ್ನೆಲ್ಲ ಅಥ ಅನ್ನೋದಕ್ಕೆ ಇಲ್ಲಿ ವಿವರಣೆ ಕೊಡ್ತಾರೆ. ಅದಾದ ಮೇಲೆ ಇಲ್ಲಿ ಮುಂದೆ ವಿಧಿ ಧಾತು, ವಿಧಿ ಅನ್ನೋದು ವೇದನ ಅನ್ನೋದು ಹಾಗೆಯೇ. ಅದನ್ನೇ ಇಲ್ಲಿ ಈ ಸದ್ವಿದ್ಯಾ ಪ್ರಕರಣದಲ್ಲಿಯೂ ಕೂಡ ಇಲ್ಲಿ ಆಚಾರ್ಯವಾನ್ ಪುರುಷೋ ವೇದ ಅಂತ ಹೇಳಿದಾಗ ವೇದ ಅಂತ ತಾನೇ ಹೇಳಿದೆ, ವಾಕ್ಯಾರ್ಥ ಜ್ಞಾನವಲ್ಲ, ಅದು ಉಪಾಸನಾತ್ಮಕವಾದ ಜ್ಞಾನ. ಈ ವಿದ್ಯೆ ಈ ಸದ್ವಿದ್ಯಾ ಪ್ರಕರಣದಲ್ಲಿಯೇ ಏನ ಶ್ರುತಂ ಶ್ರುತಂ ಭವತಿ ಅಮತಂ ಮತಂ ನ ವಿಜ್ಞಾತಂ ವಿಜ್ಞಾತಂ ಅಂತ ಆರಂಭದಲ್ಲಿಯೇ ಬಂತು. ಉತತಂ ಆದೇಶಮಪ್ರಾಕ್ಷ್ಯೋ ಏನ ಅಶ್ರುತಂ ಶ್ರುತಂ ಭವತಿ. ಆದೇಶನನ್ನು ಕೇಳಿದ್ಯಾ, ತಿಳಿದೀಯಾ ನೀನು, ಎಲ್ಲ ಅಧ್ಯಯನ ಮುಗಿಸ್ಕೊಂಡು ಬಂದಿಯಲ್ಲ, ಯಾರನ್ನು ತಿಳಿದ್ರೆ ಎಲ್ಲವೂ ತಿಳಿದಾಗುತ್ತೆ, ಯಾರನ್ನು ಕೇಳಿದ್ರೆ ಎಲ್ಲ ಕೇಳಿದಾಗುತ್ತಲ್ಲ ಅಂತ ಹೇಳಿದಾಗ ಇಲ್ಲಿ ಶ್ರುತಂ ಮತಂ ವಿಜ್ಞಾತಂ ಅನ್ನುವ ಮೂರು ಶಬ್ದಗಳು ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅನ್ನೋದ್ರ ಐಕಾರ್ಥ್ಯಾಚ ಅದೇ ಅರ್ಥವನ್ನು ಹೊಂದಿದೆ. ಉಪಾಸನ ಪರತ್ವಮೇವಾಶ್ರಯಣೀಯಂ. ಅದರಿಂದ ಶ್ರವಣ ಮನನ ನಿಧಿಧ್ಯಾಸನವೆಲ್ಲ ಮಾಡಿದಾಗುತ್ತೆ, ಅವನನ್ನೇ ತಿಳಿಬೇಕು ಅಂತ ಅರ್ಥ. ಯಾರನ್ನು ತಿಳಿದರೆ ಎಲ್ಲವೂ ತಿಳಿದಂಗಾಗುತ್ತೋ ಅಂತ ಹೇಳಿದ್ರೆ ಯಾರ ಒಂದು ಶ್ರವಣದಿಂದಲೂ ಮನದಿಂದಲೂ ಧ್ಯಾನದಿಂದಲೂ ಅವನನ್ನು ಪಡೆದುಕೊಳ್ಬಹುದು ಅನ್ನೋದು ಇಲ್ಲಿ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅನ್ನುವುದಕ್ಕೆ ಅದರ ಅರ್ಥವನ್ನೇ ಶ್ರುತಂ ಮತಂ ವಿಜ್ಞಾತಂ ಅನ್ನೋದು ತಿಳಿಸುತ್ತೆ. ಆದ್ದರಿಂದ ಅದರಲ್ಲಿ ಸುದರ್ಶನ ಸೂರಿಗಳು ಹೇಳಿದ್ರು ಆಚಾರ್ಯವಾನ್ ಪುರುಷೋ ವೇದ ಇತಿ ಆಚಾರ್ಯವತ್ತ ಫಲತ್ವೇನ. ಆಚಾರ್ಯವತ್ತ ಅಂದರೆ ಆಚಾರ್ಯರನ್ನು ಹೊಂದಿರುವುದರ ಫಲವಾಗಿ ಪ್ರತಿಪಾದಿತ ಅರ್ಥವಿಶೇಷ ವೇದನ ವಚನಂ. ಆಚಾರ್ಯರನ್ನು ಒಬ್ಬನು ಪಡೆದವನಾಗಿದ್ದರೆ ಅವನಿಗೆ ಬರುವ ಫಲವೇನು ಅಂದರೆ ಅವರು ಪ್ರತಿಪಾದನೆ ಮಾಡುವಂತಹ ಅರ್ಥ ವಿಶೇಷಗಳೆಲ್ಲ ಇವನಿಗೆ ತಿಳಿಯೋದು. ವೇದನ ಅಂತ ಹೇಳಿರೋದು ಆಚಾರ್ಯವಾನ್ ಪುರುಷೋ ವೇದ. ಆಚಾರ್ಯರನ್ನು ಹೊಂದಿರುವ ಪುರುಷನನ್ನು ಪಡೆದು ತಿಳಿದುಕೊಳ್ತಾನೆ ಅಂತ ಹೇಳುವಾಗ ತದರ್ಥಸ್ಯ ಅನುಸಂಧೇಯತ್ವೇ ಲಿಂಗಂ ಅಂತ ಹೇಳೋದು. ಅದರ ಅರ್ಥಗಳ ಅನುಸಂಧಾನವು ಅದನ್ನು ತಿಳಿಸುತ್ತೆ. ಅದು ಅದರ ಲಿಂಗ ಅನ್ನೋದು ಒಂದು ಪ್ರಮಾಣ. ಶ್ರುತಿ ನೇರವಾಗಿ ತಿಳಿಸದೆ ಹೋದರೆ ಲಿಂಗ ಅನ್ನೋದು ಎರಡನೇ ಪ್ರಮಾಣ. ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಾನಾಂ ಸಮವಾಯೇ ಪಾರದೌರ್ಬಲ್ಯಂ ಅರ್ಥವಿಪ್ರಕರ್ಷಾತ್ ಅಂತ ಜೈಮಿನಿ ಸೂತ್ರ ವಿನಿಯೋಗ ವಿಧಿಗೆ ಪ್ರಮಾಣಗಳನ್ನು ತಿಳಿಸ್ತಾರೆ. ಹೇಗೆ ವಾಕ್ಯಗಳಿಗೆ ಅರ್ಥ ಮಾಡಬೇಕು. ಶ್ರುತಿ ನೇರವಾಗಿ ನಮಗೆ ಶ್ರುತಿಯಲ್ಲಿ ತಿಳಿದೇ ಹೋದರೆ ಏನು ಸೂಚನೆ, ಲಿಂಗ ಲಕ್ಷಣಗಳಿದೆ ಅದರಲ್ಲಿ, ಅದನ್ನು ತಿಳಿಬೇಕು ಅಂತ ಹೇಳಿದ್ರು. ಆಚಾರ್ಯವಾನ್ ಪುರುಷೋ ವೇದ ಅನ್ನೋದು ನಮಗೆ ಪೂರ್ಣವಾದ ಅರ್ಥವನ್ನು ತಿಳಿಸುತ್ತೆಯೇ ವೇದ ಅಂತ ಹೇಳಿದೆಯಲ್ಲ ಅಂದರೆ ಅವೇದ ಅನ್ನುವ ಶಬ್ದವು ಅರ್ಥಾನುಸಂಧಾನವನ್ನು ತಿಳಿಸುತ್ತೆ. ಅದರ ಲಕ್ಷಣವೇ ಅದು ವೇದ ಅಂತ ಹೇಳುವುದು, ಅದನ್ನು ಸೂಚನೆ ಮಾಡುತ್ತೆ. ಆದ್ದರಿಂದ ಇದು ಅನುಸಂಧಾನ ಅಂತ ಹೇಳೋದು ಉಪಾಸನೆಯನ್ನು ತಿಳಿಯುತ್ತೆ. ಆದ್ದರಿಂದ ವಾಕ್ಯಾರ್ಥ ಜ್ಞಾನ ವಾಚಿನ ಏವ ವೇದ ಇತ್ಯಸ್ಯ ಅನುಸಂಧಾನ ಆಕ್ಷೇಪಕತ್ವ ಮುಕ್ತಂ. ಆದ್ದರಿಂದ ಇದು ವಾಕ್ಯಾರ್ಥ ಜ್ಞಾನವಲ್ಲ, ಇದು ವೇದ ಅನ್ನುವ ಶಬ್ದವು ಅದರ ಲಿಂಗ ಅಂದರೆ ಅನುಸಂಧಾನದ ಲಿಂಗ. ಅರ್ಥಾನುಸಂಧಾನವು ಅದರಲ್ಲಿಯೇ ತಿಳಿದು ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ತಿಳಿಬೇಕು ಅನ್ನೋದನ್ನು ಸುದರ್ಶನ ಸೂರಿಗಳು ಹೇಳ್ತಾರೆ. ಅದ ಮೇಲೆ ಈಗ 4ನೇ ಅಧ್ಯಾಯದಲ್ಲಿ ಬರುವ ವಿಚಾರ ಸರ್ವೇ ಪಾಪ್ಮಾನಃ ಪ್ರದೂಯಂತೆ ಇತಿ ಸರ್ವಕರ್ಮ ಪ್ರದಾಹ ಶ್ರವಣಾತ್. ಇಲ್ಲಿ ಒಂದು ಪೂರ್ವ ಪಕ್ಷ.
ಇಲ್ಲಿ ಏನು ಪ್ರಧಾನವಾಗಿ ಅಂದರೆ ಅದ್ವೈತದಲ್ಲಿ ಇಲ್ಲಿ ಅರ್ಥ ಮಾಡುವಾಗ ವಾಕ್ಯಾರ್ಥ ಜ್ಞಾನ ಅಂತಲೇ ಅರ್ಥ ಮಾಡ್ತಾರೆ. ಆಚಾರ್ಯವಾನ್ ಪುರುಷೋ ವೇದ ಅಂತ ಹೇಳಿ ತಸ್ಯ ತಾವದೇವ ಚಿರಂ ಅಂತ ಹೇಳಿದಾಗ ಅವನಿಗೆ ಶರೀರ ಮುಂದುವರಿಯಬಹುದು, ಆದರೆ ಜ್ಞಾನ ಬಂದುಬಿಡುತ್ತೆ. ಜ್ಞಾನ ಬಂದುಬಿಟ್ರೆ ವಾಕ್ಯಾರ್ಥದಿಂದ ಅವನಿಗೆ ತತ್ವಮಸಿ ಎನ್ನುವುದರಿಂದ ಜ್ಞಾನ ಬಂದುಬಿಟ್ರೆ ಅಂತಹ ಆಚಾರ್ಯರ ಉಪದೇಶದಿಂದ ಅವನಿಗೆ ಮೋಕ್ಷ ಬಂದುಬಿಡ್ತು. ಆದರೆ ಶರೀರ ಮುಂದುವರಿಯುತ್ತೆ, ಅವನಿಗೆ ಆ ವಿದ್ಯೆ ಎಲ್ಲ ಹೋಗ್ಬಿಡ್ತು ಅಂತ ಅರ್ಥ. ಶರೀರ ಯಾಕೆ ಮುಂದುವರಿಯುತ್ತೆ ಅಂದರೆ ಪ್ರಾರಬ್ಧ ಕರ್ಮ ಮಾತ್ರ ಇರುತ್ತೆ, ಅದಕ್ಕೆ ಮುಂದುವರಿಯುತ್ತೆ. ಆದ್ದರಿಂದ ವಿದ್ಯೆಗೆ ಕಾರಣವಾದದ್ದು ನಾಶವಾದರೂ ಪ್ರಾರಬ್ಧ ಕರ್ಮಕ್ಕೆ ಕಾರಣವಾದ ಶರೀರ, ಅದರಿಂದ ಉಂಟಾದ ಶರೀರ ಮುಂದುವರಿಬಹುದು ಅನ್ನೋದು ಅವರು ಎರಡು ಬೇರೆ ಬೇರೆ ಮಾಡಿ ಹೇಳ್ತಾರೆ. ಅದರಲ್ಲಿ ವ್ಯಾಖ್ಯಾನದಲ್ಲಿ ಶಂಕರ ಭಾಷ್ಯದಲ್ಲಿ ಛಾಂದೋಗ್ಯೋಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯ ಅಭಾವಾದೇವ ಈ ರೀತಿ ಒಪ್ಕೊಳ್ಬೇಕು ಅಂತ ಹೇಳ್ತಾರೆ. ತಕ್ಷಣವೇ ಜ್ಞಾನ ಬಂದು ಅವರಿಗೆ ತಕ್ಷಣವೇ ಮೋಕ್ಷವಾಗಿಬಿಟ್ರೆ ಆಚಾರ್ಯರುಗಳೇ ಇರೋದಿಲ್ಲ ಆಗ. ಆದ್ದರಿಂದ ತಿಳಿಸಿದವನಿಗೆ ಮೋಕ್ಷ ಆಗಿಬಿಟ್ರೆ ಅದನ್ನು ಮತ್ತೆ ಇನ್ನೊಬ್ಬರಿಗೆ ಯಾರು ಉಪದೇಶ ಮಾಡ್ತಾರೆ? ಉಪದೇಶ ಮಾಡೋದಕ್ಕೆ ಯಾರು ಇರೋದಿಲ್ಲ. ಆದ್ದರಿಂದ ಶರೀರ ಮುಂದುವರಿಯಬಹುದು, ಅವನಿಗೆ ಜ್ಞಾನ ಬಂದುಬಿಟ್ಟಿರುತ್ತೆ, ಅದ್ವೈತ ಜ್ಞಾನ ಅವನಿಗೇನು ಇರೋದಿಲ್ಲ ಆಮೇಲೆ ಅಂತ ಹೇಳಿದ್ರು. ಬರೀ ಕರ್ಮದ ಪ್ರಾರಬ್ಧ ಕರ್ಮ ಶರೀರ ಮುಂದುವರಿಸ್ಕೊಂಡು ಹೋಗುತ್ತೆ ಅಷ್ಟೇ ಅಂತ ಹೇಳಿದ್ರೆ ಅದು ಸರಿಯಲ್ಲ ಅನ್ನೋದನ್ನ ಇಲ್ಲಿ ವಿಚಾರ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಸರ್ವೇ ಪಾಪ್ಮಾನಃ ಪ್ರದೂಯಂತೆ ಇತಿ ಸರ್ವಕರ್ಮ ಪ್ರದಾಹ ಶ್ರವಣಾತ್. ಎಲ್ಲ ಕರ್ಮವು ಪಾಪ್ಮಾನಃ ಅನ್ನೋದ್ರಿಂದ ಪುಣ್ಯ ಪಾಪಗಳೆಲ್ಲ ಸೇರಿದೆ. ಅಲ್ಲಿ ಪುಣ್ಯ ಉಳಿಯುತ್ತೆ ಅಂತ ಅರ್ಥವಲ್ಲ. ಯಾವ ಯಾವುದು ಮೋಕ್ಷಕ್ಕೆ ಪ್ರತಿಬಂಧಕವಾಗಿದೆಯೋ ಎಲ್ಲವೂ ಅಲ್ಲಿ ಪಾಪ್ಮಾನಃ, ಸರ್ವೇ ಪಾಪ್ಮಾನಃ, ಪುಣ್ಯವೂ ಪಾಪದಂತೆಯೇ. ಆಗ ಎಲ್ಲವೂ ಎಲ್ಲವೂ ಹೋಗ್ಬಿಟ್ಟಿರುತ್ತೆ, ಸುಟ್ಟು ಹೋಗುತ್ತೆ ಅಂತ ಹೇಳಿದ್ರೆ ಭಸ್ಮವಾಗಿಬಿಡುತ್ತೆ. ಬ್ರಹ್ಮವಿದ್ಯೋತ್ಪತ್ತಿ ಅನಂತರಮೇವ ಸರ್ವಕರ್ಮಣಾಂ ನಾಶಃ. ಬ್ರಹ್ಮವಿದ್ಯೆಯ ಉತ್ಪತ್ತಿ ಆದ ಮೇಲೆಯೇ ಕರ್ಮನಾಶ. ಇವರು ಹೇಳೋದು ಬೇರೆ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಎರಡು ರೀತಿಯಲ್ಲಿ ಇದು ಪೂರ್ವ ಪಕ್ಷ. ಇಲ್ಲಿ ಹೇಳುವಾಗ ಕರ್ಮವೆಲ್ಲ ನಾಶವಾದ ಮೇಲೆ ಬ್ರಹ್ಮವಿದ್ಯಾ ಉತ್ಪತ್ತಿ ಆದ ಮೇಲೆ ಕರ್ಮನಾಶ. ದೇಹಸ್ಥಿತಿಸ್ತು ದೇಹವಾದರೂ ಚಕ್ರಭ್ರಮಣಾಧಿಪತಿ ಸಂಸ್ಕಾರವಶಾತ್ ಉಪಪದ್ಯತೆ. ಒಂದು ಸಂಸ್ಕಾರ ಅನ್ನೋದು ಮುಂದುವರಿಯಬಹುದು, ಅದರಿಂದ ಚಕ್ರಭ್ರಮಣವತಿ ಒಂದು ಚಕ್ರ ಸುತ್ತುತ್ತಾ ಇರುತ್ತೆ. ಒಂದು ಕೋಲನ್ನು ಹಿಡ್ಕೊಂಡು ಸುತ್ತಾ ಇದ್ದು ಆ ಕೋಲನ್ನು ತೆಗೆದುಬಿಟ್ರೆ ಅದು ಮೊದಲೆಲ್ಲ ಸುತ್ತಾ ಇದ್ವಲ್ಲ, ಅದರಿಂದ ಒಂದು ಸಂಸ್ಕಾರ. ಅದರಿಂದಲೇ ಸ್ವಲ್ಪ ಕಾಲ ಅದು ಚಕ್ರ ಸುತ್ತಾನೇ ಇರುತ್ತೆ, ಆಮೇಲೆ ನಿಲ್ಲುತ್ತೆ. ಒಂದು ಕೋಲಿನಿಂದ ಚಕ್ರ ಸುತ್ತಾ ಇದ್ರೆ ನಾವು ಸುತ್ತಾನೇ ಇರುತ್ತೆ, ಆ ಕೋಲನ್ನು ತೆಗೆದ ಮೇಲೂ ಸ್ವಲ್ಪ ಕಾಲ ಸುತ್ತುತ್ತಲ್ಲ. ಆ ರೀತಿ ಚಕ್ರಭ್ರಮಣಾಧಿವತ್ ದೇಹಸ್ಥಿತಿ ಒಂದು ಸಂಸ್ಕಾರ ಅನ್ನೋದಿರೋದ್ರಿಂದ ಆ ಸಂಸ್ಕಾರವು ಅದನ್ನು ಸ್ವಲ್ಪ ಕಾಲ ಕರೆದುಕೊಂಡು ಹೋಗುತ್ತೆ ಮುಂದಕ್ಕೆ ಅಂತ ಪೂರ್ವ ಪಕ್ಷ. ಅದಕ್ಕೆ ಬ್ರಹ್ಮಸೂತ್ರದ ಒಂದು ಪ್ರಮಾಣದಿಂದ ಇದು ಸರಿ ಇಲ್ಲ ಅನ್ನೋದು ತಿಳಿಸ್ತಾರೆ. ಅನಾರಬ್ಧ ಕಾರ್ಯೇ ಏವತು ಪೂರ್ವೇ ತದವಧೇಹೇ ಅನ್ನೋದು ಒಂದು ಸೂತ್ರ. ಪೂರ್ವೇ ಅನಾರಬ್ಧ ಕಾರ್ಯ ಅಂದರೆ ಇದುವರೆಗೂ ಫಲ ಕೊಡುವುದಕ್ಕೆ ಆರಂಭಿಸದೇ ಇರುವ ಕರ್ಮಗಳು ಅಂತ ಅರ್ಥ. ಪೂರ್ವೇ ಅಂದರೆ ಹಿಂದಿನ ಇದುವರೆಗೂ ಮೊದಲು. ಅನಾರಬ್ಧ ಕಾರ್ಯ ಅಂದರೆ ಪಾಪದ ಕರ್ಮಗಳ ಕಾರ್ಯ ಅಂದರೆ ಫಲ ಅನುಭವ ಅದಿನ್ನೂ ಆರಬ್ಧವಾಗಿಲ್ಲ. ಅಂದರೆ ಪ್ರಾರಬ್ಧ ಕರ್ಮಗಳನ್ನು ಬಿಟ್ಟು ಅಂತ ಅರ್ಥ. ಪ್ರಾರಬ್ಧ ಕರ್ಮ ಇದಿರುತ್ತೆ, ಪ್ರಾರಬ್ಧ ಕರ್ಮ ಇಲ್ಲದೇ ಇರೋದು ಮಾತ್ರವೇ ನಾಶವಾಗುತ್ತೆ. ಯಾಕೆ ಅಂದರೆ ಪ್ರಾರಬ್ಧ ಕರ್ಮ ಇರುವವರೆಗೂ ದೇಹ ಇರುತ್ತೆ, ತದವಧೇಹೇ ಅಲ್ಲಿಯವರೆಗೂ ದೇಹ ಇದ್ದೇ ಇರುತ್ತೆ. ಕರ್ಮವಿರುವವರೆಗೂ ದೇಹವಿರುತ್ತೆ, ಕರ್ಮ ಹೋದರೆ ಚರ್ಮ ಶರೀರ ಹೋಗುತ್ತೆ. ಆದ್ದರಿಂದ ಕರ್ಮ ಮೊದಲು ಹೋಗ್ಬಿಡುತ್ತೆ, ಶರೀರ ಆಮೇಲೆ ಹೋಗುತ್ತೆ. ಅಥವಾ ಇವನಿಗೆ ಜ್ಞಾನ ಬಂದುಬಿಡುತ್ತೆ, ಶರೀರ ಕೆಲವು ಸಂಸ್ಕಾರದಿಂದ ಮುಂದುವರಿಯುತ್ತೆ. ಇದೆಲ್ಲ ಹೇಳೋದಕ್ಕೆ ಪ್ರಮಾಣವಿಲ್ಲ. ವಿದ್ಯೋತ್ಪತ್ತೇ ಪ್ರಾಚೀನೇ, ವಿದ್ಯಾ ಉತ್ಪನ್ನವಾಗುವುದಕ್ಕೆ ಮುಂದೆ ಪೂರ್ವೆ ಅನಾರಬ್ಧ ಕಾರ್ಯ ಫಲ ಕೊಡೋದಕ್ಕೆ ಇನ್ನು ಆರಂಭಿಸದೇ ಇರುವಂತಹ ಕರ್ಮಗಳು ಏವ ಸುಕೃತ ದುಷ್ಕೃತೆ ನಶ್ಯತಃ. ಅಲ್ಲಿಯವರೆಗೂ ಅವನಿಗೆ ಫಲ ಕೊಡೋದಕ್ಕೆ ಇನ್ನೂ ಆರಂಭಿಸದೇ ಇರುವ ಸಂಚಿತ ಕರ್ಮಗಳು ಅಂತ ಏನು ಹೇಳ್ತೀವಿ ಅದು ಮಾತ್ರ ನಾಶವಾಗುತ್ತೆ. ನತು ಆರಬ್ಧ ಕಾರ್ಯ, ಪ್ರಾರಬ್ಧ ಕರ್ಮಗಳು ನಾಶವಾಗುವುದಿಲ್ಲ, ಫಲ ಕೊಡೋಕ್ಕೆ ಆರಂಭಿಸಿರುವಂತಹ ಕರ್ಮಗಳು. ತಸ್ಯ ತಾವದೇವ ಚಿರಂ ಯಾವತ್ ನ ವಿಮೋಕ್ಷೇ ಅಂತ ಹೇಳೋದು. ಶರೀರಪಾತ ವಿಲಂಬಾವಧಿ ಶ್ರವಣಾತ್
ತಾವದೇವ ಚಿರಂ ಅಂತ ಹೇಳಿದ್ರೆ ಅಲ್ಲಿಯವರೆಗೆ ಮಾತ್ರವೇ ವಿಳಂಬ ಅಂತ ಹೇಳಿದ್ರೆ ಕರ್ಮಗಳು ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ ವಿಳಂಬ. ಯಾವತ್ತೂ ನಾವು ವಿಮೋಕ್ಷೆ ಅಂದರೆ ಕರ್ಮಬಂಧದಿಂದ ಇವನು ಮೋಕ್ಷ ಹೊಂದೋದಿಲ್ಲ ಅಂತ ಅರ್ಥ. ಅಲ್ಲಿಯವರೆಗೂ ಯಾವತ್ ಶರೀರಧಾರಣಂ ಪ್ರಾರಬ್ಧ ಕರ್ಮಾನುವೃತ್ತೇ ಅವಶ್ಯಂ ಭಾವಾತ್. ಶರೀರ ಬಂದಿರುವುದೇ ಕರ್ಮದ ಕಾರಣ. ಆದ್ದರಿಂದ ಕರ್ಮ ಮುಗಿದ್ರೆ ಶರೀರ ಮುಗಿಬೇಕು. ಕರ್ಮ ಮುಗಿದ್ರೂ ಶರೀರ ಮುಂದುವರಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಇವರಿಗೆ ಜ್ಞಾನ ಬಂದುಬಿಡುತ್ತೆ, ಆದರೆ ಶರೀರ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ಜ್ಞಾನಕ್ಕೆ ಕಾರಣವಾದ ಇದು ಪ್ರತಿಬಂಧಕಗಳೆಲ್ಲ ನಾಶವಾಗಿ ಶರೀರಕ್ಕೆ ಕಾರಣವಾದ ಕರ್ಮಗಳು ಸಂಸ್ಕಾರ ವಶದಿಂದ ಮುಂದುವರಿಬಹುದು. ಅಂದರೆ ಎರಡು ಭಾಗವಾಗಿ ಮಾಡೋದು ಸರಿಯಲ್ಲ ಅನ್ನೋದು ಬ್ರಹ್ಮಸೂತ್ರಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ತಾವದೇವ ಚಿರಂ ಅಂತ ಹೇಳಿದ್ರೆ ಕರ್ಮವಿರುವವರೆಗೂ ಶರೀರ ಇರುತ್ತೆ. ಸಂಬಂಧಸಿ ಯಾವದ್ದೇಹ ಭಾವಿತ್ವಾತ್ ಅಂತ ಸೂತ್ರದಲ್ಲಿ ಹೇಳ್ತಾರೆ. ಶರೀರ ಸಂಬಂಧವು ಕರ್ಮ ಸಂಬಂಧವು ಇವನಿಗೆ ಯಾವದ್ದೇಹ ಭಾವಿತ್ವಾತ್, ದೇಹವಿರುವವರೆಗೂ ಕರ್ಮ ಹೋಗೋದಿಲ್ಲ. ಕರ್ಮ ಮುಗಿದ ಮೇಲೆ ಇವನಿಗೆ ಮೋಕ್ಷ. ಆದ್ದರಿಂದ ಕರ್ಮ ವ್ಯತಿರಿಕ್ತಸ್ಯ ದೇಹ ಧಾರಕ ಸಂಸ್ಕಾರಸ್ಯ ಸದ್ಭಾವೇ ಪ್ರಮಾಣಾಭಾವಾತ್ ಇತ್ಯುಕ್ತಂ. ಆದ್ದರಿಂದ ಇವನಿಗೆ ಜ್ಞಾನಕ್ಕೆ ಅಡ್ಡಿಯಾಗಿರುವ ಕರ್ಮಗಳು ನಾಶವಾಗಿಬಿಟ್ಟು ಜ್ಞಾನ ಬಂದುಬಿಡುತ್ತೆ. ಶರೀರಕ್ಕೆ ಶರೀರ ಧಾರಣೆಗೆ ಬೇಕಾದ ಸಂಸ್ಕಾರ ಮುಂದುವರಿಬಹುದು ಅಂತ ಹೇಳಿ ಅದನ್ನು ಮತ್ತೆ ಎರಡು ವಿಭಾಗ ಮಾಡೋದಕ್ಕೆ ಪ್ರಮಾಣವಿಲ್ಲ. ಪ್ರಮಾಣಾಭಾವಾತ್ ಎಲ್ಲ ಕರ್ಮಗಳು ಸುಕೃತ ದುಷ್ಕೃತೆ ಧೂರತೆ ಅಂದಾಗ ಎಲ್ಲ ಸೇರಿದೆ. ಅದು ಹೋಗುವವರೆಗೂ ಶರೀರ ಹೋಗೋದಿಲ್ಲ, ಅದುವರೆಗೂ ಮೋಕ್ಷ ಹೋಗೋದಿಲ್ಲ, ಮೋಕ್ಷ ಬರೋದಿಲ್ಲ ಅವನಿಗೆ. ಆದ್ದರಿಂದ ಅವನಿಗೆ ವಾಕ್ಯಾರ್ಥ ಜ್ಞಾನದಿಂದ ಮೋಕ್ಷ ಅಂತ ಹೇಳೋದು ಬ್ರಹ್ಮಸೂತ್ರಗಳಿಗೆ ವಿರುದ್ಧ, ಪ್ರಮಾಣಕ್ಕೆ ವಿರುದ್ಧ. ಹಾಗೆಯೇ ಇನ್ನೊಂದು ಸೂತ್ರದಲ್ಲಿ ಭೋಗೇನ ಇತರೆ ಕ್ಷಪಯಿತ್ವ ಅಥ ಸಂಪದ್ಯತೆ ಅಂತ ಹೇಳೋದು. ಆ ಸೂತ್ರದಲ್ಲಿ ಹೇಳುವಾಗ ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೆ ಅಥ ಸಂಪತ್ಸ್ಯ ಇತಿ. ಇವರು ಹೇಳುವಾಗ ಪೂರ್ವ ಪಕ್ಷ ಇದು. ವಿದ್ಯಾಯೋನಿ ಶರೀರಪಾತ ಮಾತ್ರಸ್ಯೈವ ಅಂತರಾಯತ್ವ ಶ್ರವಣಾತ್ ತಾವದೇವ ಭೋಗೇನ ತು ಇತರೆ ಕ್ಷಪಯಿತ್ವ ಅಥ ಸಂಪದ್ಯತೆ ಅಂತ ಸೂತ್ರದಲ್ಲಿ ತಸ್ಯ ತಾವದೇವ ಚಿರಂ ಯಾವತ್ ನ ವಿಮೋಕ್ಷ್ಯೆ ಅಥ ಸಂಪತ್ಸ್ಯೆ ಅಂತ ಹೇಳುವಾಗ ವಿದ್ಯಾಯೋನಿ ಶರೀರಪಾತ ಮಾತ್ರಸ್ಯೈವ ಅಂತರಾಯತ್ವ ಶ್ರವಣಾತ್. ವಿದ್ಯಾಯೋನಿ ಅಂದರೆ ಇವನಿಗೆ ಜ್ಞಾನ ಬರುವುದು. ವಿದ್ಯಾಯೋನಿ ಶರೀರ ಅಂತ ಹೇಳಿದ್ರೆ ಜ್ಞಾನವನ್ನು ಕೊಡುವುದಕ್ಕೆ ಕಾರಣವಾದ ಶರೀರ. ಅದು ಮಾತ್ರವೇ ಅಂತರಾಯ ಅಂದರೆ ಮಧ್ಯದಲ್ಲಿ ಅಡ್ಡಿಯಾಗಿರುವಂತಹದ್ದು ಆಗಿರೋದ್ರಿಂದ ಪ್ರಾರಬ್ಧಯೋ ಪುಣ್ಯ ಪಾಪ ಕರ್ಮಣೋ ಸತ್ವೇಪಿ ವಿದ್ಯಾಯೋನಿ ಶರೀರಾವಸಾನೆ ಭವತ್ಯೇವ ಮೋಕ್ಷ. ವಿದ್ಯಾಯೋನಿಗೆ ಕಾರಣವಾದ ಒಂದು ಶರೀರ, ಪ್ರಾರಬ್ಧ ಕರ್ಮದಿಂದ ಉಂಟಾಗುವ ಒಂದು ಶರೀರ, ಎರಡು ಭಾಗ ಮಾಡಿ ಈ ವಾಕ್ಯಾರ್ಥ ಜ್ಞಾನದಿಂದ ಬರೋದು ವಿದ್ಯಾಯೋನಿ ಶರೀರ ಮುಗಿದು ಹೋಗುತ್ತೆ ಅಲ್ಲಿಗೆ. ವಾಕ್ಯಾರ್ಥ ಅಲ್ಲಿಯವರೆಗೂ ಈ ವಾಕ್ಯಾರ್ಥ ಜ್ಞಾನ ಉಂಟಾಗೋದಿಲ್ಲ ಇವನಿಗೆ. ಬ್ರಹ್ಮ ತತ್ವಮಸಿ ಅಂತ ಹೇಳುವಾಗ. ಆದರೆ ಪ್ರಾರಬ್ಧ ಕರ್ಮದಿಂದ ಶರೀರ ಮುಂದುವರಿಬಹುದು. ಎರಡು ಭಾಗ ಮಾಡ್ತಾರೆ. ಅದು ಪೂರ್ವ ಪಕ್ಷ, ಅದು ಸರಿ ಇಲ್ಲ ಅಂತ ಹೇಳಿದಾಗ ಸೂತ್ರದಲ್ಲಿ ಹಾಗೆ ಅರ್ಥ ಮಾಡಲಿಲ್ಲ. ಭೋಗೇನತು ಅಂದರೆ ಅನುಭವಿಸಿಯೇ ಹೋಗಬೇಕು. ಯಾರು ಅನುಭವಿಸೋರು? ಅಲ್ಲಿ ಆತ್ಮನೇ ಇಲ್ಲದೆ ಹೋದರೆ ಅನುಭವಿಸೋರು ಯಾರು ಇರ್ತಾರೆ? ಅವಾಗ ಮೋಕ್ಷ ಬಂದ್ಬಿಟ್ರೆ ಆತ್ಮನೇ ಇಲ್ವಲ್ಲ ಅಲ್ಲಿ. ಯಾಕೆ ಅಂದರೆ ಬ್ರಹ್ಮ ಒಂದೇ ಇರುತ್ತೆ. ಬ್ರಹ್ಮ ಬರೀ ಜ್ಞಾನ, ನಿರ್ವಿಶೇಷ ಅದ್ವೈತ ಜ್ಞಾನ. ಆತ್ಮನೇ ಇರೋದಿಲ್ಲ. ಅಂತಃಕರಣ ಫಲನವೇ ಇರೋದಿಲ್ಲ. ಪ್ರತಿಫಲನ ಅಂತ ಹೇಳಿದ್ರು ಕೂಡ ಅಂತಃಕರಣದಲ್ಲಿ ಚೈತನ್ಯದ ಪ್ರತಿಫಲನ ಅಂತ ಹೇಳಿದಾಗ ರಿಫ್ಲೆಕ್ಷನ್ನು, ಆತ್ಮನ ರಿಫ್ಲೆಕ್ಷನ್ ಆಗುತ್ತೆ ಇವನ ಮನಸ್ಸಿನಲ್ಲಿ. ಅಂತಃಕರಣ ಚೇತನ, ಅಚೇತನವು ಚೇತನಂತೆ ವ್ಯವಹಾರ ಮಾಡುತ್ತೆ ಅಂತ ಹೇಳ್ತಾರೆ. ಆ ಪ್ರತಿಫಲನ ಮುಗಿದೋಗುತ್ತೆ ವಾಕ್ಯಾರ್ಥ ಜ್ಞಾನ ಬಂದಾಗ. ಶರೀರ ಮುಂದುವರಿಬೇಕು. ಇದು ಹೇಗೆ ಸಾಧ್ಯ? ಯಾಕೆ ಅಂದರೆ ಅನುಭವಿಸೋದು ಭೋಗೇನ ಅಂದರೆ ಅನುಭವದಿಂದ. ಯಾರು ಅನುಭವಿಸೋರು ಇರ್ತಾರಲ್ಲಿ? ಆತ್ಮನೇ ಇರೋದಿಲ್ವಲ್ಲ, ಅಂತಃಕರಣವೂ ಇರೋದಿಲ್ಲ. ಅಂತಃಕರಣದಿಂದ ಪ್ರತಿಫಲನ ಅಂತ ಹೇಳಿದ್ರೆ ಅದೇ ಇಲ್ಲದೆ ಹೋದರೆ ಅನುಭವಿಸೋರು ಯಾರು? ಸೂತ್ರದಲ್ಲಿ ಹೇಳಿದ್ರು ಭೋಗೇನತು ಇತರೆ ಕ್ಷಪಯಿತ್ವ ಅಥ ಸಂಪದ್ಯತೆ. ಅದನ್ನು ಅನುಭವಿಸಿ ನಾಶಪಡಿಸ್ಬೇಕು. ಆದ್ದರಿಂದ ಅನುಭವಿಸೋನೊಬ್ಬ ಇರಬೇಕಲ್ಲಿ. ಅವನು ಇದ್ದು ಅನುಭವಿಸಿ ಅದು ಮುಗಿದ ಮೇಲೆ ಶರೀರ ಹೋಗುತ್ತೆ, ಕಡೆಯ ಶರೀರ. ಆದ್ದರಿಂದ ಅದನ್ನು ಸ್ಪಷ್ಟಪಡಿಸ್ತಾರೆ. ತುಶಬ್ದ ಪಕ್ಷ ವ್ಯಾವೃತ್ಯರ್ಥ.
ಇತರೆ ಅಂದರೆ ಆರಬ್ಧ ಕಾರ್ಯೇ ಪುಣ್ಯ ಪಾಪೆ ಫಲಭೋಗೇನ ಕ್ಷಪಯಿತ್ವ ಏವ ಬ್ರಹ್ಮ ಸಂಪದ್ಯತೆ. ಫಲದ ಅನುಭವದಿಂದಲೇ ನಾಶವಾಗಬೇಕು. ಪ್ರಾರಬ್ಧ ಕರ್ಮಗಳು ಕಾ ಫಲವನ್ನು ಕೊಡೋಕ್ಕೆ ಆರಂಭಿಸಿರುವ ಕರ್ಮಗಳ ಪುಣ್ಯ ಪಾಪಗಳು ಯಾವ್ಯಾವುದಿದೆಯೋ ಅದರ ಒಂದು ಫಲವನ್ನು ಅನುಭವಿಸಿಯೇ ಅದನ್ನು ನಾಶಪಡಿಸಬೇಕು. ಆಮೇಲೆ ಅವನಿಗೆ ಬ್ರಹ್ಮ ಸಂಪತ್ತಿ. ಅದು ಅನೇಕ ಶರೀರ ಭೋಗ್ಯ ಫಲೇ ಚೇತ್. ಆ ಕರ್ಮಗಳು, ಪ್ರಾರಬ್ಧ ಕರ್ಮಗಳು ಅನೇಕ ಶರೀರವನ್ನು ಕೊಡುವುದಕ್ಕೆ ಕಾರಣವಾಗಿದ್ದರೆ ತದವಸಾನೇ ಸಂಪದ್ಯತೆ. ಅಷ್ಟು ಶರೀರಗಳನ್ನು ಅವನು ಅನುಭವಿಸಿ ಫಲವನ್ನು ಆಮೇಲೆ ಮೋಕ್ಷ ಅವನಿಗೆ ಭೋಗೇನೈವ ಕ್ಷಪಯಿತವ್ಯತ್ವಾತ್, ಅನುಭವಿಸಿಯೇ ಹೋಗಬೇಕಾಗಿರೋದ್ರಿಂದ ಪ್ರಾರಬ್ಧ ಕರ್ಮಣೋ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ಹೋಗಬೇಕಾದ್ರಿಂದ ಭಕ್ತಿಯೋಗಿಗೆ ಆ ರೀತಿ ಹೇಳಿದೆ. ತಸ್ಯ ತಾವದೇವ ಚಿರಂ ಯಾವೈತಿ ನ ತದ್ದೇಹ ವಿಮೋಕ್ಷೆ ಇತಿ ಉಚ್ಯತೆ. ಇಲ್ಲಿ ತಾವದೇವ ಚಿರಂ ಅಂತ ಹೇಳಿದೆ ಹೊರತು ತದ್ದೇಹ ವಿಮೋಕ್ಷೆ ಏವ ಅಂತ ಹೇಳಲಿಲ್ಲ. ಆ ದೇಹದಲ್ಲಿ ಅಂತ ಅಲ್ಲ, ಪ್ರಾರಬ್ಧ ಕರ್ಮ ಮುಗಿಯೋವರೆಗೂ. ಆ ದೇಹದಲ್ಲಿ ಪ್ರಾರಬ್ಧ ಕರ್ಮ ಮುಗಿದ್ರೆ ಆ ದೇಹದ ಅವಸಾನದಲ್ಲೇ ಮೋಕ್ಷ. ಇನ್ನೊಂದು 4 ದೇಹ ಶರೀರ ಆದಮೇಲೆ ಮುಗಿದ್ರೆ 4 ಶರೀರ ಆದಮೇಲೆ ಮೋಕ್ಷ. ಆದ್ದರಿಂದ ಕಡೆಯ ಶರೀರ ಯಾವ ಶರೀರವಾದರೂ ಆಗಿರ್ಬೋದು ಅವನಿಗೆ. ಆದರೆ ಬ್ರಹ್ಮವಿದ್ಯೆ ಆರಂಭವಾಗುವಂತಹ ಶರೀರ ಅದರಲ್ಲಿ ಅಧಿಕಾರವಿರುವ ಶರೀರ ಆಗಿರಬೇಕು. ಆ ರೀತಿಯಲ್ಲಿಯೇ ನಾವು ಶಬರಿಯಾಗಲಿ ಅಥವಾ ಗೋಪಿಯರಾಗಲಿ ಇವರಿಗೆಲ್ಲ ಮೋಕ್ಷ ಹೇಗೆ ಬಂತು ಅಂತ ಹೇಳಿದ್ರೆ, ಭಕ್ತಿ ಯೋಗಿಗೆ ಅವರಿಗೆ ಅಧಿಕಾರ ಇರಲಿಲ್ಲ. ಹೇಗೆ ಬಂತು ಅವರಿಗೆ ಅಂತ ಹೇಳಿದ್ರೆ, ಭಕ್ತಿಯೋಗ ಆರಂಭಿಸಿದ ಕಾಲದಲ್ಲಿ ಆ ಶರೀರದಲ್ಲಿ ಅವರಿಗೆ ಅಧಿಕಾರ ಇತ್ತು. ಅದಾದ ಮೇಲೆ ಬೇರೆ ಯಾವ ಶರೀರ ಬೇಕಾದರೂ ಬರಬಹುದು ಪ್ರಾರಬ್ಧ ಕರ್ಮದಿಂದ. ಕಡೆಯ ಶರೀರ ಬಂದಾಗ ಮೋಕ್ಷವಾಗಿಬಿಡುತ್ತೆ ಅವರಿಗೆ, ಯಾವುದೇ ಶರೀರ ಇರಬಹುದಾಗ. ವಿದುರನಿಗೂ ಹಾಗೆಯೇ. ಅವನು ಮಹಾಭಾರತದಲ್ಲಿ ವಚನವೇ ಇದೆ, ವಿದುರನು ಹೇಳ್ತಾನೆ, ಉಪದೇಶ ಮಾಡುವಾಗ ಸ್ವಲ್ಪ ಭಾಗವನ್ನು ಉಪದೇಶ ಮಾಡಿ ಇನ್ನು ಮುಂದೆ ಉಪದೇಶ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾನೆ. ಅದೆಲ್ಲವೂ ಪ್ರಮಾಣಗಳಲ್ಲಿ ತಿಳಿದು ಬರುತ್ತೆ. ಸ್ವಾಮಿ ದೇಶಿಕರು ಇದನ್ನೆಲ್ಲ ಅನೇಕ ಕಡೆ ಸ್ಪಷ್ಟಪಡಿಸ್ತಾರೆ, ಈ ಉದಾಹರಣೆಗಳನ್ನೆಲ್ಲ ಕೊಟ್ಟು. ಆದ್ದರಿಂದ ದೇಹಾರಂಭಕ ಕರ್ಮ ವಿಮೋಕ್ಷೆಯೇವ ಇತಿ ಪ್ರತಿಪಾದಿತಂ. ದೇಹವನ್ನು ಆರಂಭಿಸೋಕ್ಕೆ ಕಾರಣವಾದ ಕರ್ಮವು ಮುಗಿಯಬೇಕು ಪೂರ್ಣವಾಗಿ. ಅದು ಭಕ್ತಿಯೋಗಿಯ ವಿಷಯ. ಪ್ರಪನ್ನನಿಗೆ ಏನು ಅಂತ ಹೇಳಿದ್ರೆ, ಅವನಿಗೆ ದೇಹಾವಸಾನದಲ್ಲಿ ಮೋಕ್ಷ ಅಂತಾನೆ ಪ್ರಪತ್ತಿ ಮಾಡೋದರಿಂದ ಇನ್ನೊಂದು ದೇಹ ಬರೋದಿಲ್ಲ ಅವನಿಗೆ. ಪ್ರಾರಬ್ಧ ಕರ್ಮದಲ್ಲಿಯೂ ಅವನಿಗೆ ಅನಭ್ಯುಪಗತವಾದ ಪ್ರಾರಬ್ಧ ಕರ್ಮವು ಹೋಗ್ಬಿಡುತ್ತೆ. ಅಭ್ಯುಪಗತ, ಅನಭ್ಯುಪಗತ ಅಂತ 2 ಭಾಗ ಇದೆ. ಈ ಶರೀರಕ್ಕೆ ಕಾರಣವಾದದ್ದು ಅಭ್ಯುಪಗತ, ಒಪ್ಕೊಂಡಿರೋದಾಗಲೇ ನಾವು. ಇನ್ನು ಮುಂದೆ ಕೆಲವು ಶರೀರಗಳು ಬರಬಹುದು ಪ್ರಾರಬ್ಧ ಕರ್ಮದಿಂದ, ಅದಕ್ಕೆ ಅನಭ್ಯುಪಗತ ಕರ್ಮ ಅಂತ ಹೆಸರು. ಅನಭ್ಯುಪಗತ ಭಾಗವೂ ಕೂಡ ಹೋಗ್ಬಿಡುತ್ತೆ ಪ್ರಪಂಚನಿಗೆ ಅಂತ ವಿಶೇಷವಾದ ವಚನವಿದೆ, ಪ್ರಮಾಣವಿದೆ. ಆದ್ದರಿಂದ ಅವನ ವಿಷಯದಲ್ಲಿ ಬೇರೆ. ಭಕ್ತಿಯೋಗಿಗೆ ಅದು ಇಲ್ಲದೆ ಇರೋದ್ರಿಂದ ಅನೇಕ ಶರೀರಗಳು ಬರಬಹುದು. ಅಷ್ಟು ಕಾಲವೂ ಅವರು ಅನುಭವಿಸ್ತಾರೆ. ಅಷ್ಟು ಕಾಲವೂ ಬ್ರಹ್ಮನನ್ನು ಅನುಭವಿಸಬೇಕು ಅನ್ನುವ ಇಚ್ಛೆ ಇರುವವರೇ ಭಕ್ತಿಯೋಗವನ್ನು ಮಾಡ್ತಾರೆ. ಅವರು ಯಾಕೆ ಹಾಗೆ ಭಕ್ತಿಯೋಗ ಮಾಡಬೇಕು, ಎಷ್ಟೋ ಶರೀರ ತಗೋಬೇಕಾಗುತ್ತಲ್ಲ ಅಂದರೆ, ಅವರಿಗೆ ಅತ್ಯಂತ ಅಧಿಕವಾದ ಬ್ರಹ್ಮಾನುಭವ ಇಲ್ಲಿಯೇ ಈ ಶರೀರಗಳಲ್ಲಿಯೇ ಇರುತ್ತೆ ಅವರಿಗೆ. ಅದನ್ನು ಇಚ್ಛೆ ಪಟ್ಟೆ ಅವರು ಅದನ್ನು ಅವಲಂಬನೆ ಮಾಡ್ತಾರೆ, ಭಕ್ತಿಯೋಗವನ್ನು ಮಾಡ್ತಾರೆ. ಆದ್ದರಿಂದ ಪ್ರಪನ್ನಾದನ್ಯೇಷಾಂ ನದಿಶತಿ ಮುಕುಂದೋ ನಿಜಪದಂ ಪ್ರಪನ್ನಸ್ಯ ದ್ವೇಧ ಅಂತ ಹೇಳಿದ್ರು. ವಿಳಂಬೇನ ಪ್ರಾಪ್ತಿ ಭಜನ ಸುಖಂ ಏಕಸ್ಯ ವಿಪುಲಂ. ಒಬ್ಬನಿಗೆ ವಿಳಂಬದಿಂದ ಪ್ರಾಪ್ತಿ, ಅನೇಕ ಶರೀರಗಳು ಬರ್ಬೋದು. ಆದರೆ ಭಜನ ಸುಖಂ ವಿಪುಲಂ, ಅತ್ಯಂತ ಅಧಿಕವಾದ ಅವನಿಗೆ ಸುಖ, ಭಕ್ತಿಯೋಗವೇ ಆನಂದವಾಗಿರುತ್ತೆ. ಅನೇಕ ಶರೀರಗಳನ್ನು ಅನುಭವಿಸ್ತಾರೆ ಅದ್ಭುತವಾಗಿ. ಆದರೆ ಪರಸ್ಯಾಶು ಪ್ರಾಪ್ತಿ ಪರಿಮಿತ ರಸ ಜೀವಿತ ದಶ. ಇನ್ನೊಬ್ಬನಿಗೆ ಹೇಗೆ ಅಂದರೆ, ಆಶು ಪ್ರಾಪ್ತಿ ದೇಹಾವಸಾನದಲ್ಲಿ ಮೋಕ್ಷ, ಪರಿಮಿತ ರಸ ಜೀವಿತ ದಶ. ಈ ದೇಹ ಇರುವವರೆಗಷ್ಟೇ ಅವನಿಗೆ ಅನುಭವ ಆಗುತ್ತೆ, ಕೈಂಕರ್ಯಗಳು ಇದೆಲ್ಲ ಬರುತ್ತೆ. ಬ್ರಹ್ಮನ ಅನುಭವ ಇಲ್ಲಿಯೂ ಸ್ವಲ್ಪ ಇರುತ್ತೆ, ಪ್ರಬಂಧನಿಗೂ ಉಂಟಾಗುತ್ತೆ ಇಲ್ಲಿ. ಆದ್ದರಿಂದ ಅವನಿಗೆ ಅಲ್ಪ ಕಾಲ, ಭಕ್ತಿಯೋಗಿಗೆ ಅನೇಕ ಕಾಲ. ಆ ರೀತಿ ಇಚ್ಛೆ ಪಡುವವರು ಆ ಉಪಾಯವನ್ನು ಅವಲಂಬಿಸ್ಬೋದು, ಇದನ್ನೇ ಇಚ್ಛೆ ಪಡುವವರು ಇದನ್ನು ಮಾಡ್ಬೋದು. ಭಕ್ತಿಯೋಗ ಅವಲಂಬಿಸೋದಕ್ಕೆ ವಿಶೇಷವಾದ ಅಧಿಕಾರ ಮೊದಲಾದೆಲ್ಲ ಜ್ಞಾನ, ಅನುಷ್ಠಾನ ಶಕ್ತಿ ಎಲ್ಲ ಬೇಕು. ಆದ್ದರಿಂದ ಅದೆಲ್ಲ ಇದ್ದು ನಾನು ಬಹಳ ಕಾಲ ಬ್ರಹ್ಮನ ಅನುಭವಿಸಬೇಕು ಹೇಳಿ ಇಚ್ಛೆ ಇರೋರು ಅದನ್ನು ಮಾಡಬಹುದು. ಎರಡೂ ಕೂಡ ಸಿದ್ಧಾಂತದಲ್ಲಿ ಒಪ್ಪಿಕೊಂಡಿದ್ದೇವೆ.
ಸ್ಪಷ್ಟವಾಗಿ ಇದನ್ನು ಭಾಷಿಕಾರರು ಹೇಳಿದ್ದಾರೆ ಅನೇಕ ಕಡೆ. ಸ್ವಾಮಿ ದೇಶಿಕನು ಇನ್ನೂ ಸ್ಪಷ್ಟಪಡಿಸ್ತಾರೆ. ಅದನ್ನು ಇಲ್ಲಿ ಹೇಳಿದ್ರು. ಆದ್ದರಿಂದ ಪ್ರಾರಬ್ಧ ಕರ್ಮ ವಿಮೋಕ್ಷದಲ್ಲಿಯೇ ಅದು ದೇಹ ಅಂತಿಮ ಚರ್ಮ ಶರೀರ ಹೋಗುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಅದನ್ನೇ ಉಪದೇಶಿಸಿ ಸ ಯೇಷಃ ನಿಮಾಯತದಾತ್ಮವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು. ಅದನ್ನೇ ಮತ್ತೆ 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 ಅದನ್ನು ಅವನಿಗೆ ಉಪದೇಶ ಮಾಡ್ತಾರೆ. ಮತ್ತೆ ಇವನಿಗೆ ಒಂದು ಸಂದೇಹ, ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು. ಮತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ವಿಷಯ ಕಳಿಸಿ, ಮತ್ತೆ ಇದನ್ನು ಸ್ವಲ್ಪ ತಿಳಿಸ್ಬೇಕು ನೀವು. ಈ ವಿಷಯದಲ್ಲಿ ಇನ್ನೂ ಸ್ವಲ್ಪ ನನಗೆ ಅಧಿಕವಾದ ಸಂದೇಹಗಳಿದೆ, ವಿಷಯ ತಿಳಿಸ್ಬೇಕು, ಸ್ಪಷ್ಟಪಡಿಸ್ಬೇಕು ಅಂತ ಕೇಳಿದ. ಏನು ಸಂದೇಹ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ ಇವರು ಆಚಾರ್ಯರು. ನಾನು ದೇಹ ವಿಮೋಕ್ಷಾನಂತರಂ ಬ್ರಹ್ಮ ಸಂಪತ್ತಿ ಇತಿ ಆಯುಕ್ತಂ. ಅವನಿಗೇನು ಸಂದೇಹ ಬಂತು ಶ್ವೇತಕೇಶಿಗೆ ಅಂದರೆ, ದೇಹ ವಿಮೋಕ್ಷವಾದ ಮೇಲೆ ಬ್ರಹ್ಮನನ್ನು ಸೇರ್ತಾನೆ ಅಂತ ಹೇಳ್ತಿರಲ್ಲ, ಇದು ಹೇಗೆ ಸರಿ ಹೋಗುತ್ತೆ? ಯಾಕೆ ಅಂತ ಹೇಳಿದ್ರೆ, ದೇವೋಹಂ ಮನುಷ್ಯೋಹಂ ಇತಿ ಅಭಿಮಾನಸ್ಯ ಕದಾಪಿ ಅನುಪರತತೆಯ. ನಮಗೆ ಇದು ಹೋಗೋದು ಎಷ್ಟು ಕಷ್ಟ. ವಾಸನ ಅವ್ರು ಹೇಳ್ತಾರೆ, ಶಂಕರಾಚಾರ್ಯರು ಹೇಳ್ತಾರೆ, ಕಲ್ಪಕೋಟಿ ಸಹಸ್ರೇಣಾಪಿ ವಾಸನ ಸ್ವಯಮೇವ ನ ನಶ್ಯತಿ. ಕಲ್ಪಕೋಟಿ ಸಹಸ್ರಾಂತರಿತಾಪಿ ಸಹಸ್ರೇಣ ಅಂತರಿತಾಪಿ ವಾಸನ ಸ್ವಯಂ ನ ನಶ್ಯತಿ ಅಂತ ಹೇಳಿದ್ರು. ಅಲ್ಪಕೋಟಿ ಸಹಸ್ರ ಜನ್ಮಗಳು ಬಂದರೂ ಆ ವಾಸನೆ ಅನ್ನೋದು ಹೋಗೋದಿಲ್ಲ. ಪೂರ್ವಕರ್ಮ ವಾಸನೆ ಇದೆಯಲ್ಲ, ತುಂಬ ಕಷ್ಟ ಅದು ಹೋಗೋದು ಅಂತ ಶಂಕರರು ಹೇಳ್ತಾರೆ ಅದಕ್ಕೆ. ಆದ್ದರಿಂದ ಇಲ್ಲಿ ಇವನಿಗೆ ಸಂದೇಹ ಬಂತು ಶ್ವೇತಕೇತುವಿಗೆ. ದೇವೋಹಂ ಮನುಷ್ಯೋಹಂ ಅನ್ನುವಂತಹ ಅಭಿಮಾನವಿದೆಯಲ್ಲ, ಎಂದೂ ಅದು ನಮಗೆ ಹೋಗೋದೇ ಇಲ್ಲ. ಎಂದ ಆ ಕಾಲದಲ್ಲಿಯೂ ಇರುತ್ತೆ ನಮಗೆ. ಯಾವದಾತ್ಮಭಾವಿತ್ವೇ ನಾವು ಇರೋವರೆಗೂ ಇರುತ್ತೆ. ನಾವು ಎಷ್ಟು ಕೋಟಿ ಜನ್ಮಗಳ ಅನುಭವಿಸಿದ್ದೀವಿ, ಅದನ್ನೇ ಈಗಲೂ ಹಾಗೆಯೇ ಇದ್ದೀವಿ. ದೇವಾದಿ ಶರೀರ ಸಂಬಂಧಸ್ಯಾಪಿ ಯಾವದಾತ್ಮಭಾವಿತ್ವ. ಆದ್ದರಿಂದ ಈ ಶರೀರ ಸಂಬಂಧವೂ ಇರಬೇಕಲ್ಲ ಬಹಳ ಕಾಲ. ಶರೀರ ಹೋದ ತಕ್ಷಣ ಬ್ರಹ್ಮ ಸಂಪತ್ತಿ ಅಂತ ಹೇಗೆ ಹೇಳ್ತೀರಾ? ದೇಹ ವಿಮೋಕ್ಷವಾಗಿಬಿಟ್ರೆ ಈ ದೇಹಾಭಿಮಾನ ಹೋಗಲ್ವಲ್ಲ. ದೇಹಾಭಿಮಾನ ಹೋಗಿದ್ದಿದ್ರೆ ನಮಗೆ ಎಂದೋ ಮೋಕ್ಷ ಬಂದ್ಬಿಡ್ಬೇಕಾಗಿತ್ತು. ಎಷ್ಟೋ ಕೋಟಿ ಜನ್ಮಗಳು ತೆಗೆದಿದ್ದೀವಲ್ಲ. ಇದು ಬಹಳ ಕಾಲ ಆತ್ಮ ಇರೋವರೆಗೂ ಇದಿದ್ದೇ ಇರಬೇಕು. ಇದು ಹೇಗೆ ಹೋಗುತ್ತೆ? ದೇಹ ವಿಮೋಕ್ಷ ಆಗಿಬಿಟ್ರೆ ಆತ್ಮಾಭಿಮಾನ ಹೋಗಲ್ವಲ್ಲ. ಅತಃ ದೇಹ ರಾಹಿತ್ಯ ಉಪಜೀವಿನಿ ಬ್ರಹ್ಮ ಸಂಪತ್ತಿರಪಿ ನ ಶ್ರದ್ಧೇಯ ಇತಿ ಮನ್ವಾನೇನ ಶ್ವೇತಕೇತುನ. ದೇಹ ಹೋಗ್ಬಿಟ್ರೆ ಬ್ರಹ್ಮ ಸಂಪತ್ತಿ ಅಂತ ಹೇಳ್ತಿರಲ್ಲ, ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೆ ಅಂತ ಹೇಳಿಬಿಟ್ಟು ಹತ ಸಂಪತ್ಸಿ ಅಂತ ಹೇಳಿದ್ರಲ್ಲ. ಈ ಅಭಿಮಾನ ಹೇಗೆ ಹೋಗುತ್ತೆ? ದೇಹ ಹೋಗ್ಬಿಟ್ರೆ ಹೋಗೋದಿಲ್ವಲ್ಲ ಈ ಅಭಿಮಾನ. ಎಷ್ಟು ಕಾಲದಿಂದ ಇದೆ, ಬಹಳ ಕಷ್ಟ ಇದನ್ನು ಕಳಿಸ್ಕೊಳ್ಳೋದು. ಇದೆಲ್ಲ ಮೋಕ್ಷ ಅಂತ ನೀವು ಹೇಳಿದ್ರಲ್ಲ, ಇದರಲ್ಲಿ ಹೇಗೆ ವಿಶ್ವಾಸ ಬರೆಯೋದು? ವಿಶ್ವಾಸ ಹೇಗೆ ಬರುತ್ತೆ ನನಗೆ? ಅದನ್ನು ಸ್ವಲ್ಪ ವಿಶದಪಡಿಸಿ ತಿಳಿಸಿ ನನಗೆ. ಭೂಯೇವ ಭಗವಾನ್ ವಿಜ್ಞಾಪಯತು. ಆಚಾರ್ಯರು ಹೇಳಿದ್ರು, ಆಗಲ್ಲಪ್ಪ, ಅದನ್ನು ಸ್ಪಷ್ಟಪಡಿಸ್ತೀನಿ, ಏನು ಸಂದೇಹವಿಲ್ಲದೆ ಇರೋ ಹಾಗೆ ಎಲ್ಲವನ್ನು ತಿಳಿಸ್ತೀನಿ ನಿನಗೆ ಅಂತ ಹೇಳಿದ್ರು. 15ನೇ ಖಂಡದಲ್ಲಿ ಅದನ್ನು ತಿಳಿಸ್ತಾರೆ. ಈಗ ಪುರುಷಂ ಸೌಮ್ಯ ಉಪತಾಪಿನಂ ಯಾತಯ ಪರ್ಯುಪಾಸತೆ. ಬಹಳ ಅತ್ಯುತ್ತಮವಾದ ದೃಷ್ಟಾಂತಗಳು ಪ್ರಾಕ್ಟಿಕಲ್ ಆಗಿ ಉಪದೇಶ ಮಾಡ್ತಾರೆ. ಒಂದೊಂದು ಕೂಡ ಖಂಡಗಳು ಇಲ್ಲಿ ಅದ್ಭುತವಾಗಿದೆ. ಹೇಗೆ ಅವರು ಒಂದೊಂದು ಸಂದೇಹವನ್ನು ಪರಿಹಾರ ಮಾಡ್ತಾರೆ ದೃಷ್ಟಾಂತಗಳನ್ನು ಕೊಟ್ಟು, ಪ್ರಾಕ್ಟಿಕಲ್ ಆಗಿ ನಮಗೆ ಅನುಭವವಿರುವ ಹಾಗೆ ತಿಳಿಸಿ ಹೇಗೆ ಅವರು ಪರಿಹಾರ ಮಾಡ್ತಾರೆ. ಅದು ಬಹಳ ಆಶ್ಚರ್ಯಕರವಾಗಿದೆ ಉಪನಿಷತ್ತಿನಲ್ಲಿ. ಈ ಸದ್ವಿದ್ಯೆ ಒಂದು ಬಹಳ ಅದ್ಭುತವಾದ ಪ್ರಕರಣ. ಇಲ್ಲಿ ಹೇಳ್ತಾರೆ, ಪುರುಷಂ ಸೌಮ್ಯ ಉಪತಾಪಿನಂ ಅಂದರೆ ಕಡೆಯಲ್ಲಿ ಮರಣದ ದಶೆಯಲ್ಲಿದ್ದಾನವನು. ಉಪತಾಪಿನಂ ಅಂದರೆ ಮರಣದಶೆಯಲ್ಲಿರುವ ಒಬ್ಬ ಪುರುಷನನ್ನು ಬಂಧುಗಳೆಲ್ಲ ಜ್ಞಾತಿಗಳೆಲ್ಲ ಸುತ್ತಲೂ ಸುತ್ತಕೊಳ್ತಾರೆ. ಬಂದು ಅವನನ್ನು ನೋಡಕ್ಕೆ ಬರ್ತಾರೆ. ಜಾನಾಸಿ ಮಾಂ ಜಾನಾಸಿ ಮಾಂ. ಆಳ್ವಾರು ಹೇಳಿದ್ರು ಇದನ್ನೇ ಹೇಳ್ತಾರೆ. ಜಾನಾಸಿ ಮಾಂ ಜಾನಾಸಿ ಮಾಂ ಇತಿ. ನಾನು ಯಾರು ಗೊತ್ತಾಗುತ್ತಾ ನಿನಗೆ? ನಾನು ಯಾರು ತಿಳಿತಾ ಇದೆಯೇ ಅಂತ ಅವ್ರು ಹೇಳ್ತಾರೆ. ನಮ್ಮ ತಂದೆ ಹೇಳೋರು, ಇವನನ್ನು ತಿಳಿದ್ರೆ ಮೋಕ್ಷವೇ ಅವನಿಗೆ ಅಂತ. ನನ್ನನ್ನು ತಿಳಿದ್ರೆ ಮೋಕ್ಷವಲ್ಲ, ಅವನಿಗೆ ಪರಮಾತ್ಮನ ಧ್ಯಾನ ಮಾಡೋ ಹಾಗೆ ಮಾಡಬೇಕು. ಮರಣದಶೆಯಲ್ಲಿರುವವರಿಗೆ ಅವರಿಗೆ ದ್ವೈಮಂತ್ರವನ್ನೋ ಇನ್ನೇನೋ ಒಂದೋ ಸ್ತೋತ್ರಗಳನ್ನೋ ಹೇಳಿ ಅವರಿಗೆ ಆ ಜ್ಞಾನ ಬರೋ ಹಾಗೆ ಮಾಡಬೇಕೇ ಹೊರತು
ನಾನು ಯಾರು ತಿಳಿಯುತ್ತಾ ನಿನಗೆ ಅಂತ ಕೇಳ್ತೀವಿ ನಾವು ಹೋಗಿ. ಪ್ರಾಕ್ಟಿಕಲ್ ಆಗಿ ತಾನೇ ನೋಡೋದು ಲೋಕದಲ್ಲಿ. ಇದನ್ನ ಅನುಭವದಲ್ಲಿ ಇದೆ ನಾವು ನೋಡೋದು ಎಲ್ಲ ಕಡೆಯೂ. ಜಾನಾಸಿ ಮಾಂ ಜಾನಾಸಿ ಮಾಂ ಅಂತ ತಿಳಿತೀರಿ. ತಸ್ಯ ಯಾವತ್ ನ ವಾಂಗ್ ಮನಸ್ಸಿ ಸಂಪದ್ಯತೆ, ವಾಕು ಮನಸ್ಸಿನಲ್ಲಿ ಹೋಗಿ ಸೇರ್ಕೊಳ್ಳೋ ತನಕ ಅವನಿಗೆ ಸ್ವಲ್ಪ ಮಾತಿರುತ್ತೆ. ಏನೋ ಹೇಳ್ತಾರೆ, ಇದು ಇರಬಹುದು, ನೀನು ಇಂತಹವನು ಇಂಥವನು ಅಂತೆಲ್ಲ ಹೇಳ್ಬೋದು. ಎಲ್ಲಿಯವರೆಗೂ ಹೇಳ್ತಾರೆ ಅಂದರೆ ವಾಕು ಮನಸ್ಸಿನಲ್ಲಿ ಹೋಗಿ ಸೇರೋ ತನಕ ಮಾತಿರುತ್ತೆ. ಆಮೇಲೆ ಅವರಿಗೇನು ಮಾತಾಡೋದಿಲ್ಲ, ಸುಮ್ಮನೆ ನೋಡ್ತಾ ಇರ್ತಾರೆ. ಹಾಗೆಯೇ ಮರಣ ದಶೆಯಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಮನಃ ಪ್ರಾಣೇ, ಮನಸ್ಸು ಹೋಗಿ ಪ್ರಾಣದಲ್ಲಿ ಸೇರಿಬಿಟ್ರೆ ಅದು ಕೂಡ ತಿಳಿಯೋದಿಲ್ಲ. ಪ್ರಾಣ ತೇಜಸಿ, ಅದು ಹೋಗಿ ತೇಜಸ್ಸು ಪಂಚಸೂಕ್ಷ್ಮ ಭೂತಗಳಲ್ಲಿ. ತೇಜ ಪರಸ್ಯಾಂ ದೇವತಾಯಾಂ ತಾವತ್ ಜಾನಾತಿ, ಅಷ್ಟೇ. ಅದುವರೆಗೂ ಅವನಿಗೆ ತಿಳಿಬಹುದು, ಆಮೇಲೆ ಏನು ತಿಳಿಯೋದಿಲ್ಲ ಅವನಿಗೆ ಅಂತ ಹೇಳಿದ್ರು. ಅಥ ಯದಾಸ್ಯ ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜ ಪರಸ್ಯಾಂ ದೇವತಾಯಾಂ ಅಥ ನ ಜಾನಾತಿ. ಈಗ ಇವನಿಗೆ ಮರಣ ದಶೆಯಲ್ಲಿ ಏನಾಗುತ್ತೆ, ವಾಕು ಮನಸ್ಸಿನಲ್ಲಿ ಹೋಗುತ್ತೆ, ಮನಸ್ಸು ಪ್ರಾಣ, ಪ್ರಾಣವು ತೇಜಸ್ಸು, ಜೀವಾತ್ಮನೊಡನೆ ಹೋಗಿ ತೇಜಸ್ ಪಂಚಸೂಕ್ಷ್ಮಭೂತಗಳು ಎಲ್ಲ ಹೋಗಿ ಪರಮಾತ್ಮನಲ್ಲಿ ಸೇರಿಬಿಟ್ಟ ಮೇಲೆ ಏನು ತಿಳಿಯೋದಿಲ್ವಲ್ಲ ಇವನಿಗೆ ಯಾರು ಅಂತ. ಎಲ್ಲಿ ತಿಳಿಯುತ್ತೆ? ಅಭಿಮಾನ ಎಲ್ಲಿದೆ ಅವನಿಗೆ? ಅಭಿಮಾನ ಎಲ್ಲಿ ಬಂತು? ತಿಳಿಯೋದಿಲ್ವಲ್ಲ. ಅವ್ರ ಉದಾಹರಣೆ ಎಷ್ಟು ಅದ್ಭುತವಾಗಿ ಕೊಡ್ತಾರೆ. ಮರಣ ದಶೆಯಲ್ಲಿ ಇವನಿಗೆ ವಾಕು ಮನಸ್ಸು ಸೇರಿ ಎಲ್ಲ ಮಾಡಿದಾಗ ನಾನು ತಿಳಿತೀನ ಅಂದರೆ ಅವನಿಗೆ ಏನು ತಿಳಿಯುತ್ತೆ? ದೇಹಾತ್ಮಾಭಿಮಾನ ಇದ್ದಿದ್ದರೆ ತಿಳಿಬೇಕಾಗಿತ್ತು, ಅಲ್ಲಿಯೂ ತಿಳಿಯೋದಿಲ್ಲ ಅವನಿಗೆ. ದೇಹಾತ್ಮಾಭಿಮಾನ ಹೋಗೋದಿಲ್ಲ. ಆದ್ದರಿಂದ ಶರೀರ ಮೋಕ್ಷ ಆಗಿಬಿಟ್ರೆ ಹೇಗೆ ಹೋಗುತ್ತೆ ದೇಹಾತ್ಮಾಭಿಮಾನ? ದೇಹ ಮನುಷ್ಯ ಅನ್ನೋದು ಇದ್ದೇ ಇರುತ್ತಲ್ಲ ಅಂತ ಪ್ರಶ್ನೆ ಮಾಡಿದೆಯಲ್ಲ ನೀನು. ಎಲ್ಲಿ ತಿಳಿಯಿತು ಇವನಿಗೆ? ಪರಮಾತ್ಮನ ಹೋಗಿ ಸೇರಿಬಿಟ್ರೆ ಎಲ್ಲಿ ತಿಳಿಯುತ್ತೆ? ಏನು ತಿಳಿಯೋದಿಲ್ಲ ಮರಣದಲ್ಲಿ. ಸಯೇಶೋಣಿಮಾಯಿತದಾತ್ಮವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಅದನ್ನು ಹೀಗೆ ಪರಿಹಾರ ಮಾಡ್ತಾರೆ ಅವರು. ಅವನಿಗೆ ಉಪತಾಪಿನಂ ಅಂದರೆ ಮರಣ ಮರಣವದೇವ ಅನಾಕ್ರಾಂತಂ ಪುರುಷಂ ಬಾಂಧವ ಮರಣ ವೇದನಾಕ್ರಾಂತಂ ಉಪತಾಪಿನಂ. ತಾಪ ಅಂದರೆ ವೇದನೆ, ಮರಣ ವೇದನೆಯಿಂದ ಆಕ್ರಾಂತನಾದವನು. ಮರಣದಲ್ಲಿ ಬಹಳ ವೇದನೆ ಇರುತ್ತೆ ಅಂತ ಹೇಳ್ತಾರೆ. ಅವನಿಗೆ ಬಹಳ ಕಷ್ಟವಾಗ್ತಾ ಇರುತ್ತೆ. ಆ ಮರಣದ ವೇದನೆಯಿಂದ ತುಂಬಲ್ಪಟ್ಟವನು, ಬಹಳ ತುಂಬಿದೆ ಅವನ ಮನಸ್ಸೆಲ್ಲ ಎಲ್ಲವೂ. ಅಂತಹ ಪುರುಷನನ್ನ ಬಂಧುಗಳು ಮಾಂ ಜಾನಾಸಿ ಕಿಂ ಇತಿ ಅಸಕೃತೆ ವದಂತಹ ಪರಿತಃ ತಿಷ್ಠಂತಿ. ಅನೇಕ ಸತಿ ಹೇಳ್ಕೊಂಡೆಲ್ಲ ಸುತ್ತಲೂ ನಿಂತ್ಕೊಳ್ತಾರೆ, ನಾನು ಯಾರು ತಿಳಿತೆ ಅಂತ ಹೇಳ್ಬಿಟ್ಟು. ಸತು ಮುಮೂರ್ಷು, ಅವನು ಮರಣದಲ್ಲಿ ಹೋಗ್ತಾ ಇರ್ತಾನೆ, ಮರಣವನ್ನು ಇಚ್ಛೆ ಪಟ್ಕೊಂಡು ಹೋಗ್ತಾ ಇರ್ತಾನೆ. ಪೂರ್ವೋಕ್ತ ಸತ್ ಸಂಪತ್ತಿ ಪರ್ಯಂತಂ, ಸಚ್ಶಬ್ದ ವಾಚ್ಯನಾದ ಪರಮಾತ್ಮನೊಡನೆ ಸೇರೋವರೆಗೂ ಅವನಿಗೆ ತಿಳಿಬಹುದು. ತಾನು ಜಾನಾತಿ ಇತ್ಯರ್ಥ. ಅಥ ನ ಜಾನಾತಿ, ಆಮೇಲೇನು ತಿಳಿಯೋದಿಲ್ಲ. ತತ್ ಸಂಪತ್ತ್ಯನಂತರಂ ತು ತಾನು ನ ಜಾನಾತಿ ಇತ್ಯರ್ಥ. ಸಚ್ಶಬ್ದವಾಚಿನಾದ ಪರಮಾತ್ಮನೊಡನೆ ಸೇರಿಬಿಟ್ರೆ ಏನು ತಿಳಿಯೋದಿಲ್ಲ ಅವನಿಗೆ. ಆದ್ದರಿಂದ ತತಶ್ಚ ಸರ್ವೇಷಾಮಪಿ ಮರಣದಶಾಯಾಂ ಸತ್ಸಂಪತ್ತು ದೇಹಾತ್ಮಾಭಿಮಾನ ಅನನುವೃತ್ತೇ. ಮರಣದಲ್ಲಿರೋದಿಲ್ವಲ್ಲ ದೇಹಾತ್ಮಾಭಿಮಾನ. ತತ್ಪ್ರಯುಕ್ತ ದೇಹ ಸಂಬಂಧ ನಿತ್ಯತಾ ಶಂಕಾಯ ಅಸಂಭವಾತ್. ಆ ದೇಹಾತ್ಮಾಭಿಮಾನದಿಂದಲೇ ದೇಹ ಸಂಬಂಧ ನಿತ್ಯವಾಗಿದೆ ಅಂತ ನೀನು ಆಶಂಕೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆ ರೀತಿ ನೀನು ಸಂದೇಹ ಪಡಬೇಡ. ಯಾಕೆಂದ್ರೆ ಮರಣದಲ್ಲಿಯೂ ಕೂಡ ಪರಮಾತ್ಮನನ್ನು ಹೋಗಿ ಸೇರಿಬಿಟ್ರೆ ಅವನಿಗೆ ಅಭಿಮಾನ ಅನ್ನೋದು ಹೋಗ್ಬಿಡುತ್ತೆ. ಆದ್ದರಿಂದ ಅಭಿಮಾನವು ಮರಣವಾದರೂ ದೇಹದ ಸಂಬಂಧ ಹೋದರೂ ಕೂಡ ಅಲ್ಲಿ ಅಭಿಮಾನ ಇದ್ದೇ ಇರುತ್ತೆ ಅನ್ನುವಂತಹ ಸಂದೇಹ ನಿನಗೆ ಇರಬಾರ್ದು ಅಂತ ಹೇಳಿದ್ರು. ಆದ್ದರಿಂದ ತತ್ಪ್ರಯುಕ್ತ ದೇಹ ಸಂಬಂಧ ನಿತ್ಯತ. ಅಭಿಮಾನ ಇರೋದ್ರಿಂದಲೇ ದೇಹವು ನಿತ್ಯವಾಗಿರಬೇಕು ಅವನಿಗೆ. ಯಾವದಾತ್ಮಭಾವಿಯಾಗಿ ದೇಹ ಸಂಬಂಧ ಇರಲೇಬೇಕಲ್ಲ ಅವನಿಗೆ. ಯಾಕೆಂದ್ರೆ ಅಭಿಮಾನ ಯಾವತ್ತೂ ಹೋಗೋದಿಲ್ಲ ಅಂದರೆ ಅಭಿಮಾನ ಹೋಗ್ಬಿಡುತ್ತಲ್ಲ ಮರಣದಲ್ಲಿ. ಆದ್ದರಿಂದ ಅಭಿಮಾನವೇ ಯಾವತ್ತೂ ದೇಹ ಇರೋದಕ್ಕೆ ಕಾರಣವಲ್ಲ.
ಯಾಕೆ ಅಂದರೆ ಮರಣದಲ್ಲಿಯೂ ದೇಹಾತ್ಮಾಭಿಮಾನ ಹೋಗಿಬಿಡುತ್ತೆ. ಆದ್ದರಿಂದ ದೇಹಾತ್ಮಾಭಿಮಾನವೇ ಇವನಿಗೆ ದೇಹ ಸಂಬಂಧಕ್ಕೆ ಕಾರಣವಲ್ಲ. ಆದ್ದರಿಂದ ದೇಹ ಹೋದರೆ ಮೋಕ್ಷ ಬರಬಹುದು. ಸಚ್ಛಬ್ದವಾಚಿನಾದ ಪರಮಾತ್ಮನನ್ನು ಸೇರಿದಾಗ ಮೋಕ್ಷವೂ ಬರಬಹುದು. ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷ್ಯ ಇತಿ ದೇಹ ಸಂಬಂಧ ಅತ್ಯಂತ ನಿವೃತ್ತಿ ಪ್ರತಿಪಾದಕ ಶ್ರುತೇ ನ ಅನುಪಪತ್ತಿ. ಈ ಶ್ರುತಿ ಏನು ಹೇಳುತ್ತೆ ಅಂದರೆ ಇನ್ಮೇಲೆ ದೇಹ ಸಂಬಂಧವೇ ಇರೋದಿಲ್ಲ ಅಂತ ಹೇಳುತ್ತೆ. ಮರಣದಶೆಯಲ್ಲಿ ಎಲ್ಲರಿಗೂ ಹೇಳುವಂತಹದ್ದು ಬೇರೆ ದೇಹಗಳು ಬರ್ಬೋದು. ಆಗ ಇನ್ನೊಂದು ಅಭಿಮಾನ ಬರುತ್ತೆ ಅವನಿಗೆ. ಅಭಿಮಾನದಿಂದ ದೇಹ ಸಂಪತ್ತ ಬರೋದಿಲ್ಲ ಅವನಿಗೆ, ಆದರೆ ದೇಹ ಸಂಬಂಧದಿಂದ ಅಭಿಮಾನ ಬರುತ್ತೆ. ಆ ದೇಹ ಸಂಬಂಧ ಯಾವತ್ತಾದರೂ ಒಂದಿನ ಪೂರ್ಣವಾಗಿ ಮುಗಿದು ಹೋಗ್ಬೋದು ಅಂತ ಶ್ರುತಿ ಹೇಳುತ್ತಲ್ಲ, ಅದು ಉಪಪನ್ನವೇ ಆಗಿದೆ, ಅನುಪಪನ್ನವಲ್ಲ, ಅದು ಸಕಾರಣವಾಗಿದೆ ಅನ್ನೋದನ್ನ ಇಲ್ಲಿ ಉದಾಹರಣೆ ತಿಳಿಸ್ತಾರೆ. ಶೋಣಿವ ಪ್ರಾರಬ್ಧ ವಿಮೋಕ್ಷಾನಂತರ ಭಾವಿ ಸಂಪತ್ತಿ ಕರ್ಮತ್ವೇನ ಪೂರ್ವಖಂಡಿಕ ನಿರ್ದಿಷ್ಟ ಸಚ್ಯಬ್ದಿತ ಸಹ ಏಷಃ ಅಣುಹು ಇತ್ಯರ್ಥಃ. ಅವನೇ ಪ್ರಾರಬ್ಧ ಕರ್ಮವೆಲ್ಲ ಹೋದ ಮೇಲೆ ಮೋಕ್ಷಾನಂತರ ಭಾವಿ ಸಂಪತ್ತಿ ಕರ್ಮತ್ವೇನ, ಪ್ರಾರಬ್ಧ ಕರ್ಮವೆಲ್ಲ ಹೋದ ಮೇಲೆ ಉಂಟಾಗುವಂತಹ ಒಂದು ಸಂಪತ್ತಿ ಯಾರನ್ನು ಹೋಗಿ ಸೇರ್ತಾನೋ, ಅದನ್ನ ಯಾರನ್ನು ಸೇರ್ತಾನೆ ಅಂದರೆ ಸಚ್ಛಬ್ದಿತನಾದ ಪರಮಾತ್ಮ ಇದಾನಲ್ಲ, ಸಹ ಯಹ ಏಷಃ ಅಣಿಮ, ಅವನು ಬಹಳ ಸೂಕ್ಷ್ಮನಾದವನು, ಸೂಕ್ಷ್ಮ ಸ್ವರೂಪ, ಎಲ್ಲದರಲ್ಲಿಯೂ ಅಂತಃಪ್ರವೇಶ ಮಾಡಲು ಸಾಮರ್ಥ್ಯವಿರುವವನು, ಸರ್ವವ್ಯಾಪಿ ಮೊದಲಾದ ಅರ್ಥಗಳನ್ನು ಹೇಳಿದ್ರು ಅಲ್ಲಿ. ಅದನ್ನು ಇಲ್ಲಿ ಇಲ್ಲಿ ಪುತ್ತೂರು ಸ್ವಾಮಿಗಳು ಕೂಡ ಸ್ವಲ್ಪ ಇದಕ್ಕೆ ವಿವರಣೆಗಳನ್ನೆಲ್ಲ ಕೊಡ್ತಾರೆ. ನಾನು ಸಂಸ್ಕೃತಿ ನಿಮಗ್ನಸ್ಯ, ಸಂಸ್ಕೃತಿ ಅಂದರೆ ಸಂಸಾರ, ಅದರಲ್ಲಿ ಪೂರ್ಣವಾಗಿ ಮುಳುಗಿದಾನೊಬ್ಬ. ನಿಮಗ್ನಸ್ಯ ತದ್ ಅಭಿಮಾನ ಉಚ್ಛೇದ ಏವ ದುರ್ಲಭ, ಅದರ ಅಭಿಮಾನವೇ ಹೋಗೋದೇ ದುರ್ಲಭ ಆಗೋದೇ ಇಲ್ಲ. ಅಭಿಮಾನ ಇದ್ದೇ ಇರುತ್ತೆ ಯಾವತ್ತು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಇದನ್ನ ಉದಾಹರಣೆ ಹೇಳಲ್ಪಟ್ಟಿದೆ. ಯಾವದಾತ್ಮಭಾವಿತ್ವಾತ್ ಎನ್ನುವುದು ಅನಾದಿ ಸಂಸಾರ ಇತಿ ಸ್ವೀಕೃತಂ. ಸಂಸಾರವು ಅನಾದಿ, ಕರ್ಮವು ಅನಾದಿ ಅಂತ ಹೇಳಿರೋದ್ರಿಂದ ಸಂಸಾರವು ಅನಾದಿ. ಅನ್ಯಥಾ ಪೂರ್ವ ಮುಕ್ತ ಸೇವ ಸ್ವಯಂ ವಾ ಈಶ್ವರ ಮುಖೇನ ವಾ ಕಾರಣಾಂತರೇಣ ವಾ ಪುನಃ ಸಂಸಾರ ಸ್ವೀಕಾರೆ ಮುಕ್ತಿಯರ್ಥ ಪ್ರಯತ್ನ ತದರ್ಥೋಪದೇಶಾದೇಹೇ ಅನಾವಶ್ಯಕತ್ವಾತ್. ಅವನಿಗೆ ಮುಕ್ತವೇ ಆ ಮೋಕ್ಷ ಬಂದ್ಬಿಟ್ಟಿದ್ರೆ ಮೊದಲೇ ಸಂಸಾರವು ಅನಾದಿ ಬರ್ತಾನೇ ಇದೆ ಯಾವತ್ತೂ ಕೂಡ. ಅಲ್ಲೇ ಹೋದರೆ ಅವನಿಗೆ ಮೊದಲೇ ಯಾವತ್ತೋ ಮೋಕ್ಷ ಆಗಿಬಿಡ್ಬೇಕಾಗಿತ್ತು. ಅಂತಹ ಮೋಕ್ಷ ಆಗಿಬಿಟ್ಟಿದ್ದರೆ ಅವನಿಗೆ ತಾನಾಗಿಯೇ ಬಂದ್ಬಿಡ್ಬೇಕಾಗಿತ್ತು ಮೋಕ್ಷ. ಅವನಿಗೆ ಈಶ್ವರನಂತೂ ಮೂಲಕವಾಗಲಿ ಬೇರೆ ಕಾರಣದಿಂದಾಗಲಿ ಮತ್ತೆ ಕಾರಣದಿಂದ ಮತ್ತೆ ಮತ್ತೆ ಸಂಸಾರ ಸ್ವೀಕಾರ ಮಾಡ್ತಾ ಇದ್ರೆ ಮೋಕ್ಷನಾದ ಮೇಲೂ ಮೋಕ್ಷಕ್ಕೋಸ್ಕರ ಎಷ್ಟು ಉಪಾಯಗಳನ್ನು ಉಪದೇಶ ಮಾಡುತ್ತಲ್ಲ ಶಾಸ್ತ್ರಗಳು, ಅದಕ್ಕೆಲ್ಲ ಏನೂ ಅವಶ್ಯಕತೆಯೇ ಇರಬೇಕಾಗಿರಲಿಲ್ಲ. ಆದರೆ ಉಪಾಯವನ್ನು ಉಪದೇಶ ಮಾಡಿದೆ ಶಾಸ್ತ್ರ. ಆದ್ದರಿಂದ ಮೋಕ್ಷ ಆಗಬೇಕು ಅವನಿಗೆ. ಆದ್ದರಿಂದ ಏತಾವತ್ ಪರ್ಯಂತಂ ಅನುಚ್ಛಿತ್ಯ ದೇಹಾತ್ಮಾಭಿಮಾನಸ್ಯ ಇತಃ ಪರಂ ತದುಚ್ಛೇದೋಪಿ ಅಸಂಭಾವನೀಯ. ಮೊದಲೆಲ್ಲ ಇದುವರೆಗೂ ಮೋಕ್ಷ ಆಗಿಲ್ವಲ್ಲ ಅವನಿಗೆ, ಇದುವರೆಗೂ ಕೂಡ ಆಗದೇ ಇರೋ ಮೋಕ್ಷ ಇನ್ಮೇಲೆ ಆಗುತ್ತೆ ಅಂತ ಹೇಗೆ ನಂಬೋದು? ಯಾಕೆ ಅಂದರೆ ದೇಹಾತ್ಮಾಭಿಮಾನ ಯಾವತ್ತೂ ಹೋಗೋದಿಲ್ಲ. ಆ ಅರ್ಥದಿಂದ ಇದು ಯಾಕೆ ಬೇಕು ಅಂತ ಹೇಗೆ ಸಾಧ್ಯ ಇದು ಅಂತ ಆ ಪ್ರಶ್ನೆಯಲ್ಲಿ ಹೇಳ್ತಾರೆ. ಏವಂ ಶರೀರ ವಿಯೋಗ ಮಾತ್ರಸ್ಯ ಅನ್ಯಥಾ ಜ್ಞಾನ ನಿರೋಧಕತ್ವೇ ತತ್ವ ಸಾಕ್ಷಾತ್ಕಾರ ಸಹಿತ ಶರೀರ ವಿಯೋಗಸ್ಯ ತತ್ ಕೈಮುಖ್ಯ ಸಿದ್ಧಂ ಅಂತ ಉತ್ತಮ ಸ್ವಾಮಿಗಳು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಕೇವಲ ಶರೀರ ವಿಯೋಗದಿಂದಲೇ ಅವನಿಗೆ ಅನ್ಯಥಾ ಜ್ಞಾನ ಹೋಗ್ಬಿಡುತ್ತೆ. ಯಾಕೆ ಅಂದರೆ ಅವನಿಗೆ ಶರೀರ ವಿಯೋಗವಾದಾಗ ಆತ್ಮಾಭಿಮಾನ ಇರೋದಿಲ್ಲ. ನಾನು ದೇವ ಮನುಷ್ಯ ಅನ್ನೋದೇನು ತಿಳಿಯೋದಿಲ್ಲ ಅವನು, ಏನೊಂದು ತಿಳಿಯೋದಿಲ್ಲ ಅವನು. ಆದ್ದರಿಂದ ಕೇವಲ ಒಂದು ಶರೀರದಿಂದ ಇನ್ನೊಂದು ಶರೀರ ಹೋಗುತ್ತೆ, ಕರ್ಮ ಇರುತ್ತೆ ಅವನಿಗೆ. ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ಹೋಗೋವನಿಗೆ, ಅಂಥವನಿಗೆ ಶರೀರ ವಿಯೋಗವಾದಾಗ ಅಭಿಮಾನ ಹೋಗೋದಿದ್ರೆ ತತ್ವ ಸಾಕ್ಷಾತ್ಕಾರ ಮಾಡಿಕೊಂಡು ಶರೀರವನ್ನು ಕಳೆದುಕೊಳ್ತಾನಲ್ಲ ಅವನಿಗೆ ಹೋಗುತ್ತೆ ಅನ್ನೋದು ಹೇಳಬೇಕಾಗೇ ಇಲ್ಲ. ಕೈ ಮುಖ್ಯ ಸಿದ್ಧಂ ಕಿಮುತ ಹೇಳಬೇಕೆ ಅವನಿಗೆ. ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಶರೀರದ ವಿಯೋಗ ಪಡೆದುಕೋತಾನಲ್ಲ ಒಬ್ಬ,
ಸಾಮಾನ್ಯವಾಗಿ ಕರ್ಮವನ್ನು ಉಳಿಸ್ಕೊಂಡೇ ಶರೀರ ವಿಯೋಗ ಮಾಡ್ಕೊಂಡಿದ್ರೆ ಮತ್ತೆ 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 ಸಂಸಾರದಲ್ಲಿ ಬರ್ತಾ ಇರ್ತಾರೆ ಕರ್ಮದ ಫಲ ಅನುಭವಿಸೋಕ್ಕೆ. ಆದರೆ ಒಬ್ಬನು ಅಂತಹವನಿಗೆ ಕೂಡ ಶರೀರ ವಿಯೋಗವಾದಾಗ ಅಭಿಮಾನ ಇರೋದಿಲ್ಲ. ಆದರೆ ತತ್ವ ಸಾಕ್ಷಾತ್ಕಾರ ಮಾಡ್ಕೊಂಡು ಶರೀರ ಕಳಿಸ್ಕೊಂಡವನಿಗೆ ಈ ಅಭಿಮಾನ ಇರುತ್ತೆ ಅಂತ ಹೇಗೆ ನೀನು ಹೇಳ್ತೀಯ? ಅದರಲ್ಲಿ ಏನು ಅದು ತಿರ್ಗಾ ಹೇಳಬೇಕಾದ್ದೇ ಇಲ್ವಲ್ಲ. ಸಾಮಾನ್ಯದವರಿಗೆ ಆ ಅಭಿಮಾನ ಇಲ್ಲದೆ ಇರುವಾಗ ತತ್ವ ಸಾಕ್ಷಾತ್ಕಾರ ಮಾಡಿಕೊಂಡವನಿಗೆ ಹೇಗಿರುತ್ತೆ ಅಭಿಮಾನ? ಇರೋದಿಲ್ಲ ಅವನಿಗೆ. ಆದ್ದರಿಂದ ಅದನ್ನು ಸ್ಪಷ್ಟಪಡಿಸ್ತಾರೆ. ಯಥಾ ಖಲು ಏಕೇನ ಪ್ರಬಲೇನ ಕರ್ಮಣ ಪ್ರತಿಬಂಧಾತ್ ಅನ್ಯೇಷಾಂ ಅನೇಕ ವಿಧ ಜನ್ಮಾದ್ಯನುಭಾವಕಾನಾಂ ಕರ್ಮಣ ಕಾರ್ಯನ ಶಕ್ಯತೆ ಕುಂಠ್ಯತೆ. ಒಂದು ಪ್ರಬಲವಾದ ಕರ್ಮ ಏನು ಮಾಡುತ್ತೆ ಅಂತ ಹೇಳಿದ್ರೆ ತಡೆದು ಬಿಟ್ರೆ ಅನೇಕ ವಿಧವಾದ ಜನ್ಮಕ್ಕೆ ಕಾರಣವಾದ ಅನುಭವದ ಕರ್ಮಗಳು, ಅನೇಕ ಕರ್ಮಗಳ ಕಾರ್ಯ ಜನನ ಶಕ್ತಿ ಎಲ್ಲ ನಾಶಪಡಿಸುವಂತಹ ಶಕ್ತಿ ಇದೆ ಒಂದು ಕರ್ಮಕ್ಕೆ ಕೂಡ. ಆ ರೀತಿ ಇದೆ ಪ್ರಬಲವಾದ ಕರ್ಮ. ಒಂದು ಪ್ರಾಯಶ್ಚಿತ್ತ ಮಾಡ್ತೀವಿ, ಪ್ರಾಯಶ್ಚಿತ್ತ ಮಾಡಿದ್ರೆ ಎಷ್ಟೋ ಕರ್ಮಗಳ ಫಲ ಜನನ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ. ಪ್ರಾಯಶ್ಚಿತ್ತದಿಂದ ದೋಷಗಳೆಲ್ಲ ನಾಶವಾಗಿಬಿಡುತ್ತೆ. ಆ ಕರ್ಮಗಳಿಗೆ ಫಲ ಉಂಟಾಗುವ ಶಕ್ತಿಯನ್ನೆಲ್ಲ ಅದು ನಾಶಪಡಿಸುತ್ತೆ. ಪ್ರಾಯಶ್ಚಿತ್ತಗಳು ವೇದದಲ್ಲಿ ಬೇಕಾದಷ್ಟು ಪ್ರಾಯಶ್ಚಿತ್ತ ಕರ್ಮಗಳು ಹೇಳಲ್ಪಟ್ಟಿದೆ. ಅದೆಲ್ಲ ಪಾಪಗಳನ್ನು ನಾಶಪಡಿಸೋದಕ್ಕೆ, ಅದರ ಪಾಪವನ್ನು ಉಂಟು ಮಾಡುವುದಕ್ಕೆ ಕಾರಣವಾದ ಕರ್ಮವಿದೆಯಲ್ಲ ಅದಕ್ಕೆ ಆ ಫಲ ಕೊಡುವ ಶಕ್ತಿಯನ್ನು ನಾಶಪಡಿಸುತ್ತೆ. ಇದೆಲ್ಲ ಪರಮಾತ್ಮ ಅನುಗ್ರಹದಿಂದಲೇ ಅನ್ನೋದು ಕಡೆಯಲ್ಲಿ ನಾಶಪಡಿಸೋದು. ನಿಗ್ರಹ ಅನುಗ್ರಹ ಪುಣ್ಯ ಪಾಪ ಎಲ್ಲ ಅವನ ಸಂಕಲ್ಪವೇ. ಆದರೆ ಆ ರೀತಿ ಶಕ್ತಿ ಇದೆ ಅದಕ್ಕೆ. ತಥಾ ಸತ್ಸ್ವಪಿ ಸಂಚಿತೇಶು ಸರ್ವೇಶು ಕರ್ಮಸು ತತ್ವ ಸಾಕ್ಷಾತ್ಕಾರೇಣ ಪ್ರಬಂಧಾತ್ ದಾವಾಗ್ನಿ ದಗ್ಧ ಬೀಜಪ್ರಾಯಾಣಿ ತಾನಿ ಸ್ಥಿತಾನಿ ಅಪಿ ನ ಕಾರ್ಯಾಯ ಅಲಮಿತಿ ಸ್ಥಿತೆ ಮುಧಾ ಏವ ತೇಷಾಂ ಕರ್ಮಣಾನುವೃತ್ತಿ ಕಲ್ಪನಾ ಇತಿ ಸರ್ವಕರ್ಮ ಸಮುಚ್ಛೇದ ಏವ ಹನುಮಂತುಂ ಉಚಿತಃ. ಎಲ್ಲ ಕರ್ಮವು ನಾಶವಾಗುವುದೇ ಉಚಿತ. ಏತಾವತ್ ಅಭೂತಸ್ಯ ತತ್ವಜ್ಞಾನಾದೇಹ ಅಧುನಾ ಉತ್ಪತ್ತಿವತ್ ತಸ್ಯಾಪಿ ಸಂಭವಾತ್ ಶ್ರುತಿ ಸಂಬತಾರ್ಥೆ ಅನುಪಪತ್ತಿ ಅಭಾವಾತ್. ಇದಕ್ಕೆ ಹೇಳ್ತಾರೆ ಇಲ್ಲಿ, ಒಂದು ದೊಡ್ಡ ಅಗ್ನಿ ಬಂದು ಎಲ್ಲವನ್ನು ನಾಶಪಡಿಸ್ಬಿಡುತ್ತಲ್ಲ, ಹಾಗೆ ತತ್ವ ಸಾಕ್ಷಾತ್ಕಾರದಿಂದ ಪ್ರತಿಬಂಧಕವಾಗಿದ್ದ ಎಲ್ಲ ಸಂಚಿತ ಕರ್ಮಗಳು ನಾಶವಾಗಿಬಿಡುತ್ತೆ. ಆ ರೀತಿ ಎಲ್ಲ ಕರ್ಮಗಳು ನಾಶವಾಗಿಬಿಟ್ರೆ ಆವಾಗ ಇಲ್ಲಿಗೆ ಏನು ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಆಗದೇ ಇರುವಂತಹ ತತ್ವಜ್ಞಾನವೇ ಮೊದಲಾದವುಗಳು ಉತ್ಪನ್ನವಾಗಿಬಿಟ್ರೆ ಆ ಪ್ರಾರಬ್ಧ ಕರ್ಮವನ್ನು ಕೂಡ ಪೂರ್ಣವಾಗಿ ನಾಶಪಡಿಸ್ಬಿಡುತ್ತೆ, ಅನುಭವದಿಂದ ಹೋಗಿಬಿಡುತ್ತೆ ಎಲ್ಲ. ಆದ್ದರಿಂದ ಒಂದು ಸಾಮಾನ್ಯವಾದ ಕರ್ಮವೇ ಅನೇಕ ಕರ್ಮಗಳ ಫಲವನ್ನು ನಾಶಪಡಿಸೋ ಹಾಗಿದ್ದರೆ ತತ್ವಜ್ಞಾನವು ಅದಕ್ಕೆ ಇನ್ನಷ್ಟು ಶಕ್ತಿ ಇದೆ, ಅದು ಎಲ್ಲವನ್ನು ನಾಶಪಡಿಸುತ್ತೆ ಅಂತ ಹೇಳ್ತಾರೆ. ಅದು ಅದು ಅತ್ಯಂತ ಸ್ವಾಮಿ ದೇಶಿಗನ್ ಬಹಳ ಉತ್ತಮವಾದ ಒಂದು ಶ್ಲೋಕ ಹೇಳ್ತಾರೆ. ಇದರ ಸಂಕಲ್ಪ ಸೂರ್ಯದಲ್ಲಿ ಹೇಳುವಂಥದ್ದು. ತಿಮಿಂಗಿಲದ ಉದಾಹರಣೆ ಕೊಡ್ತಾರೆ. ತಿಮಿಯನ್ನು ಒಂದು 100 ಯೋಜನದ ಮೀನು, ಆ ತಿಮಿಯನ್ನು ನುಂಗುತ್ತಲ್ಲ, ತಿಮಿಂ ಗಿಲತಿ ಇತಿ ತಿಮಿಂಗಿಲ. ಆ ತಿಮಿ ಅನ್ನೋ ಮೀನನ್ನು ಯಾವುದು ನುಂಗುತ್ತೋ ಅದಕ್ಕೆ ತಿಮಿಂಗಿಲ ಅಂತ ಹೆಸರು. ಆ ತಿಮಿಂಗಿಲವನ್ನು ನುಂಗುವಂತಹ ಇನ್ನೊಂದು ಮೀನಿಗೆ ತಿಮಿಂಗಿಲ ಗಿಲ ಅಂತ ಹೆಸರು. ತಿಮಿಂಗಿಲಂ ಗಿಲತಿ, ತಿಮಿಂಗಿಲ ಗಿಲ. ಹೀಗೆ ಕರ್ಮಗಳಿಗೂ ಪ್ರಾಯಶ್ಚಿತ್ತ ಕರ್ಮಗಳಿಗೂ ಪಾಪಗಳಿಗೂ ತಿಮಿಂಗಿಲ ತಿಮಿಂಗಿಲ ಗಿಲ 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 ಹೋಗ್ತಾ ಇರುತ್ತೆ. ಹೀಗೆ ಕರ್ಮಗಳ ವಿಚಾರದಲ್ಲಿ ಹೀಗೆ ನೋಡ್ಕೊಳ್ಳಿ ಅಂದರು. ಒಂದು ಪಾಪ ಮಾಡಿದ್ರೆ ಅದಕ್ಕೊಂದು ಪ್ರಾಯಶ್ಚಿತ್ತ, ಇನ್ನೊಂದು ಪಾಪಕ್ಕೆ ಇನ್ನೊಂದು ದೊಡ್ಡ ಪ್ರಾಯಶ್ಚಿತ್ತ, ಅದಕ್ಕೆ ಇನ್ನೊಂದು ದೊಡ್ಡ, ಇದೆಲ್ಲ ತಿಮಿಂಗಿಲ ಉದಾಹರಣೆ ಕೊಟ್ಟು ಹೇಳ್ತಾರೆ ಅವರು ದೃಷ್ಟಾಂತವನ್ನು. ಎಲ್ಲ ಪಾಪಗಳನ್ನು ನುಂಗೋ ಒಂದು ದೊಡ್ಡ ತಿಮಿಂಗಿಲ ಇದೆ, ಯಾವುದು ಅಂದರೆ ಭಕ್ತಿಯೋಗ ಅಥವಾ ಪ್ರಪತ್ತಿ. ಅದು ನಾಶಪಡಿಸ್ಬಿಡುತ್ತೆ ಎಲ್ಲವನ್ನು. ಅತ್ಯಂತ ದೊಡ್ಡ ತಿಮಿಂಗಿಲ ಅದು, ಎಲ್ಲವನ್ನು ನುಂಗ ಹಾಕಿಬಿಡುತ್ತೆ ಅಂತ ಹೇಳಿದ್ರು. ಅದನ್ನು ಕೂಡ ಹೋಗಿಸುವಂಥ ಇನ್ನೊಂದಿದೆ. ಯಾರು ಅಂತ ಹೇಳೋದು ಯಾವುದು ಅಂದರೆ ಬ್ರಹ್ಮವಿದ ಅಪಚಾರ ಅಂತ ಹೇಳ್ತಾರೆ. ಅದು ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಬಹಳ ಪ್ರಬಲವಾದದ್ದು, ವಿಳಂಬ ಆಗುತ್ತೆ ಅವನಿಗೆ ಅದರಿಂದ ಅಂತ ಹೇಳಿ ಆ ಉದಾಹರಣೆಯನ್ನು ಕೊಡ್ತಾರೆ. ಹಾಗೆ ಕರ್ಮಗಳಿಗೆ ಒಂದು ಕರ್ಮಗಳ ಫಲವನ್ನು ನಾಶಪಡಿಸುವಾಗ ತತ್ವ ಸಾಕ್ಷಾತ್ಕಾರ ಮಾಡಿಕೊಂಡವನಿಗೆ ಎಲ್ಲವೂ ಹೋದರೆ ಅಭಿಮಾನವೆಲ್ಲ ಹೋಗುತ್ತೆ ಅನ್ನೋದರಲ್ಲಿ ನಿನಗೇನು ಸಂದೇಹ ಬರಬಾರ್ದು. ನಿನಗೆ ಸಂದೇಹ ಆ ದೃಷ್ಟಾಂತದಿಂದ ಹೇಳ್ತಾರೆ. ಇಲ್ಲಿ ಮರಣಕಾಲದಲ್ಲಿ ಆಗುವಂತಹ ಅವನ ಆತ್ಮಾಭಿಮಾನ ನಾಶವನ್ನು, ಶರೀರ ವಿಯೋಗವ ಸಾಮಾನ್ಯ ಶರೀರ ವಿಯೋಗದಲ್ಲೇ ಆತ್ಮಾಭಿಮಾನ ಹೋದಾಗ
ತತ್ವ ಸಾಕ್ಷಾತ್ಕಾರ ಮಾಡಿಕೊಂಡವನ ಶರೀರ ವಿಯೋಗವಾದಾಗ ಚರ್ಮ ಶರೀರ ಅವನಿಗೆ ಪೂರ್ಣವಾಗಿ ಹೋಗುತ್ತೆ ಅನ್ನೋದರಲ್ಲಿ ಯಾವ ಅನುಪಪತ್ತಿಯೂ ಇಲ್ಲ. ಅದು ಅತ್ಯಂತ ಉಪಪನ್ನವೇ ಅನ್ನೋದನ್ನ ಹೇಳಿದ್ರು. ಅದಕ್ಕೆ ಮೇಲೆ ಅವನಿಗೆ ಮತ್ತೆ ಸಂದೇಹ. ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು ತಥಾ ಸೌಮ್ಯೇತಿ ಹೋವಾಚ. ಇನ್ನೂ ಒಂದು ಕಡೆಯ ಸಂದೇಹ. ಇದು ಇದು ಪರಿಹಾರ ಆಗಿಬಿಟ್ರೆ ಅವನಿಗೆ ಮೋಕ್ಷ ಬಂದುಬಿಡುತ್ತೆ. ಅವನಿಗೆ ಹೇಳ್ತಾನೆ, ಇವಾಗೆಲ್ಲ ತಿಳಿತು, ಇನ್ಮೇಲೆ ನಾನು ಉಪಾಸನೆ ಮಾಡಿ ಮೋಕ್ಷ ಪಡೆದುಕೊಂಡ್ಬಿಡ್ತೀನಿ. ಆ ಒಂದು ಸಂದೇಹವನ್ನು ಮುಂದೆ ಪರಿಹಾರ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ದೇವ ಮನುಷ್ಯಾದಿ ಪ್ರಕೃತಿಯಾತ್ಮಕತ್ವ ಅಭಿಸಂಧವು. ಇದು ಬಹಳ ಉತ್ತಮವಾದ ಒಂದು ಕಡೆ ಬರುವ ಸಂಶಯ. ಇದು ಅನರ್ಥ ಭವತಿ. ದೇವ, ನಾನು ಮನುಷ್ಯ ಅಂತ ನಾನು ಅಭಿಮಾನ ಪಟ್ಕೊಂಡ್ರೆ ಏನಾಗುತ್ತೆ? ಅನರ್ಥವಾಗುತ್ತೆ. ಸದಾತ್ಮಕತ್ವ ಅಭಿಸಂಧವತು ನ ಅನರ್ಥ ಪ್ರಾಪ್ತಿ ಇತಿ ನ ಶ್ರದ್ಧೇಯಂ. ನಾನು ಸಜ್ಜಬ್ದ ವಾಚನ ಆತ್ಮನ ಹೊಂದಿದ್ದೇನೆ ಅಂತ ಅಭಿಮಾನ ಪಟ್ಕೊಂಡ್ರೆ ಮೋಕ್ಷ ಬರಬೇಕು ಅಂತ ಹೇಳ್ತೀರಾ. ದೇಹ ಅಂತ ಅಭಿಮಾನ ಬಂದರೆ ಸಂಸಾರ. ಸಚ್ಛಬ್ದವಾಚಿ ನಾನು ನನಗೆ ಆತ್ಮ ಅಂತ ಅಭಿಮಾನ ಬಂದರೆ ಮೋಕ್ಷ ಅಂತ ಹೇಳಿದ್ರಿ. ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಅಸಚ್ಛಬ್ದವಾಚ್ಯನಾದ ಪರಮಾತ್ಮನ ಅಭಿಮಾನದಲ್ಲಿ ಏನು ವಿಶೇಷವಿದೆ? ದೇವ ಮನುಷ್ಯ ಅನ್ನೋ ಥರ ತಾನೇ ಅದು ಇನ್ನೊಂದು ಅಭಿಮಾನ. ಈ ರೀತಿ ಇದನ್ನು ನಾನು ಒಂದು ವಿಹಾರ ಮಾಡಿದ್ರೆ, ಈ ರೀತಿ ತಿಳ್ಕೊಂಡ್ರೆ ಸಂಸಾರ. ಸಚ್ಛಬ್ದವಾಚಿ ನಾನು ತಿಳ್ಕೊಂಡ್ರೆ ಮೋಕ್ಷ ಅಂದರೆ ಇದಕ್ಕೇನು ವಿಶೇಷವಿದೆ ಇದರಲ್ಲಿ? ಇದು ಅದು ಒಂದು ಅಭಿಮಾನ ಆಯ್ತಲ್ಲ, ಅದೇ ಥರ. ಆದ್ದರಿಂದ ಅದಕ್ಕೆ ಹೇಗೆ ಮೋಕ್ಷ ಬರುತ್ತೆ? ಅದನ್ನು ಸ್ವಲ್ಪ ಸ್ಪಷ್ಟಪಡಿಸಿ ಅಂತ ಕೇಳಿದ. ಅಭಿಸಂಧಿ ಭೇದ ಮಾತ್ರೇಣ ಮಹಾಪುರುಷಾರ್ಥ ಅಪುರುಷಾರ್ಥವು ದೃಷ್ಟಚರವು ಇತಿ ಮನ್ಯಮಾನೇನ. ಕೇವಲ ನಾವು ಧ್ಯಾನ ಮಾಡಿಬಿಟ್ರೆ ಒಂದು ಪುರುಷಾರ್ಥ ಒಂದು ಅಪುರುಷಾರ್ಥ ಅನ್ನೋದನ್ನು ಹೇಗೆ ನಂಬೋದು? ಅದನ್ನು ನನಗಿನ್ನೂ ಸ್ಪಷ್ಟಪಡಿಸಿ ಸ್ವಲ್ಪ ಅಂತ ತಿಳಿತಾನೆ. ಇದು ಬಹಳ ಸರಿಯಾದ ಒಂದು ಉತ್ತಮವಾದ ಸಂದೇಹ. ಅದನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾರೆ ಮುಂದೆ ಕಡೆಯ ಖಂಡದಲ್ಲಿ. ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು ತಥಾಸ್ತು ಇತಿ ಉವಾಚ ಆಚಾರ್ಯ. ಹಾಗೆಲ್ಲಪ್ಪ, ಅದನ್ನು ಸ್ಪಷ್ಟಪಡಿಸ್ತೀನಿ ನಿನಗೆ. ಸಚ್ಛಬ್ದವಾಚ್ಯನಾದ ಪರಮಾತ್ಮನ ಒಂದು ಅನುಸಂಧಾನದಿಂದ ಹೇಗೆ ಮೋಕ್ಷ ಬರುತ್ತೆ? ದೇಹ ಅನ್ನುವ ನಾನು ದೇವ ಅನ್ನುವ ಅನುಸಂಧಾನದಿಂದ ಸಂಸಾರ, ಮನುಷ್ಯ ಅಂತ ಅನುಸಂಧಾನ ಮಾಡಿದ್ರೆ ಸಂಸಾರ, ಸಚ್ಛಬ್ದವಾಚ್ಯನ ಅನ್ನುವಂಥ ಅನುಸಂಧಾನ ಮಾಡಿದ್ರೆ ಹೇಗೆ ಮೋಕ್ಷ? ಇದು ಬಹಳ ಉತ್ತಮವಾದ ಸಂದೇಹ. ಇವನಿಗೆ ಬಹಳ ಸರಿಯಾದ, ಎಲ್ಲರಿಗೂ ಬರುವಂಥದ್ದು. ಅದನ್ನು ಮುಂದೆ ಪರಿಹಾರ ಮಾಡ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ನನಗೆ ನಮಸ್ಕಾರಗಳು ತಿಳಿಸಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಓಂ ಆಪ್ಯಾಯಂತು ಮಮಾಂಗಾನಿ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮ ಉಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್ ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೆ ಉಪನಿಷತ್ಸು ಧರ್ಮಾಃ ते मयि सन्तु। ओम शांति शांति शांति। व्यामोहतः तरितराणि तृणाय मेने अस्मद्गुरोर्भगवतोऽस्य देहिकसिन्धो रामानुजस्य चरणौ शरणं प्रपद्ये। रामानुजाय नमः। श्रीकृष्ण।